ಓಕೆ, ಕೇಳ್ತಾ ಉಂಟಲ್ಲ ನಾನು ಹೇಳೋದು? ಕೇಳ್ತಾ ಉಂಟು. ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂ ಚ ವಿಜ್ಞಾನ ಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾತ್ ಗುರುಂಶ್ಚ ಪ್ರಣಮಾಮಿ ಮೂರ್ಧ್ನಾ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೊ ನಾವು ನಿನ್ನೆ ಈ ಮಧ್ವಗ್ರಂಥ ಪರಂಪರೆಯದ್ದು ಚಾರ್ಟಲ್ಲಿ ಮಧ್ವಾಚಾರ್ಯರವರೆಗೆ ನೋಡಿದ್ದೇವೆ. ಇಲ್ಲಿ ಸರ್ವಮೂಲ ಗ್ರಂಥಗಳೆಲ್ಲ ನಿನ್ನೆ ನೋಡಿದ್ದೇವೆ. ಸೊ ಇದರಿಂದ ಏನು ಗೊತ್ತಾಯ್ತಂದರೆ, ಇಲ್ಲಿ ಫಸ್ಟ್ ಎಲ್ಲ ಹೈಡ್ ಮಾಡಿಬಿಟ್ಟು ಮಧ್ವಾಚಾರ್ಯರದ್ದು ಒಂದೇ ತೋರಿಸಿದ್ರೆ, ಸೊ ಅವರೆಲ್ಲ ವೇದಗಳಲ್ಲಿ ಎಲ್ಲ 10 ಉಪನಿಷತ್ತುಗಳಿಗೆ ಭಾಷ್ಯ ಬರೆದಿದ್ದಾರೆ. ಅದರೊಟ್ಟಿಗೆ ಋಗ್ಭಾಷ್ಯ ಮತ್ತು ಋಗ್ವೇದ ಮತ್ತು ಋಗ್ವೇದಕ್ಕೆ 2 ಭಾಷೆಗಳು ಬರೆದಿದ್ದಾರೆ. ಒಂದು ಋಗ್ಭಾಷ್ಯ ಮತ್ತು ಖಂಡಾರ್ಥ ನಿರ್ಣಯ, ಜನಾರ್ದನ ದೇವಸ್ಥಾನದಲ್ಲಿ ಪ್ರವಚನ ಕೊಟ್ಟದನ್ನು ಅವರ ಶಿಷ್ಯರು ಬರೆದಿಟ್ಟದು. ಹಾಗೆ ಸೂತ್ರ ಪ್ರಸ್ಥಾನದಲ್ಲಿ ಬ್ರಹ್ಮಸೂತ್ರಕ್ಕೆ ಬ್ರಹ್ಮಸೂತ್ರ ಭಾಷ್ಯ, ಅನುವ್ಯಾಖ್ಯಾನ, ಅಣುಭಾಷ್ಯ ಮತ್ತು ನ್ಯಾಯ ವಿವರಣ. ಭಗವದ್ಗೀತೆಗೆ 2 ಭಾಷ್ಯಗಳು. ಮಹಾಭಾರತಕ್ಕೆ ಮಹಾಭಾರತ ತಾತ್ಪರ್ಯ ನಿರ್ಣಯ, ಮಹಾಭಾರತ ತಾತ್ಪರ್ಯ, ಮತ್ತು ಭಾಗವತಕ್ಕೊಂದು ಭಾಗವತ ತಾತ್ಪರ್ಯ ನಿರ್ಣಯ ಹೇಳಿ ಬರೆದಿದ್ದಾರೆ. ಹಾಗೆ 9 ಪ್ರಕರಣ ಗ್ರಂಥಗಳನ್ನು ಬರೆದಿದ್ದಾರೆ. ಅದರಲ್ಲಿ ವಿಷ್ಣು ತತ್ವ ನಿರ್ಣಯ ಎಲ್ಲದರಿಂದ ದೊಡ್ಡದು. ಅದಕ್ಕೆ ತುಂಬ ಜನ ಮುಂದೆ ಬಂದ ಯತಿಗಳೆಲ್ಲ ಟೀಕೆ, ಟಿಪ್ಪಣಿ, ವ್ಯಾಖ್ಯಾನಗಳನ್ನೆಲ್ಲ ಮಾಡಿದ್ದಾರೆ. ಹಾಗೆ ಅದರ್ ವರ್ಕ್ಸಲ್ಲಿ ಇದು ಸ್ವಲ್ಪ ನಮ್ಮದು ಆಚಾರಕ್ಕೆ ಸಂಬಂಧಪಟ್ಟಂತಹ ಗ್ರಂಥಗಳೆಲ್ಲ ಕೆಲವು ಬರೆದಿದ್ದಾರೆ. ಹಾಗೆ ಸ್ತುತಿಗಳು, ಸ್ತೋತ್ರಗಳು, ನಖಸ್ತುತಿ, ದ್ವಾದಶ ಸ್ತೋತ್ರ, ಕಂದುಕ ಸ್ತುತಿ ಹೇಳಿ 3 ಸ್ತೋತ್ರಗಳನ್ನು ಬರೆದಿದ್ದಾರೆ. ಇನ್ನು ಮುಂದೆ ನಾವು ನೋಡೋದಾದರೆ ಮಧ್ವಾಚಾರ್ಯರದಾದಮೇಲೆ ನೆಕ್ಸ್ಟ್ ಅವರ ಶಿಷ್ಯರಲ್ಲಿ ಬಂದವರನ್ನು ಸ್ವಲ್ಪ ಹೀಗೆ ಹೇಳ್ತಾ ಹೋಗ್ತೆ. ಆ್ಯಕ್ಚುಲಿ ಇಲ್ಲಿ ನಂತರ ಒಂದು ಬೇರೆ ಚಾರ್ಟ್ ಉಂಟು, ಒಂದು ನಿಮಿಷ. ಸೊ ಇದು ಮಧ್ವಾಚಾರ್ಯರದು ಯತಿ ಪರಂಪರೆ ಹೇಳಿ ಇದೊಂದು ಚಾರ್ಟ್ ಮಾಡಿದ್ದೆ. ಇದರಲ್ಲಿ ಮಧ್ವಾಚಾರ್ಯರದು ಎಲ್ಲ ಶಿಷ್ಯರನ್ನು ಇಲ್ಲಿ ತೋರಿಸ್ತಾ ಹೊಂಟಿದ್ದು. ಸೊ ಇಲ್ಲಿ ನೋಡಿದಾಗ ಮಧ್ವಾಚಾರ್ಯರು ಫಸ್ಟ್ ಅವ್ರ ದೀಕ್ಷೆ ಕೊಟ್ಟ ಶಿಷ್ಯ ಅಂದರೆ ಋಷಿಕೇಶ ತೀರ್ಥ, ಅವರು ಪಲಿಮಾರ್ ಮಠದ ಯತಿಗಳು. ಅದಾದಮೇಲೆ ಸೆಕೆಂಡ್ ಶಿಷ್ಯರು ಅವರು ದೀಕ್ಷೆ ಕೊಟ್ಟದ್ದು ನರಸಿಂಹ ತೀರ್ಥ. ಗೋವಿಂದಾಚಾರ್ಯ ಹೇಳೋ ಪ್ರಕಾರ ಇವರ ಹೆಸರೇ ನರಹರಿ ತೀರ್ಥ ಹೇಳಿಸ ಇನ್ನೊಬ್ಬರು ಶಿಷ್ಯರಿದ್ದಾರೆ ಹೇಳಿದ್ರು. ಅವರಿಬ್ಬರು ಒಂದೇ ಇರ್ಬೋದು ಹೇಳಿ ಗೋವಿಂದಾಚಾರ್ಯ ಹೇಳ್ತಾರೆ. ಅಲ್ಲ, ಇದು ಋಷಿಕೇಶ ತೀರ್ಥ ಪಲಿಮಾರ್ ಮಠದ ಇದ್ರವರು, ನರಸಿಂಹ ತೀರ್ಥ ಅದಮಾರ್ ಮಠದ್ದು ಯತಿಗಳು. ಆವಾಗ ಮಠಗಳು ಹೇಳಿ ಏನಿರಲಿಲ್ಲ, ಅವ್ರು ಬರೀ ಶಿಷ್ಯರಿಗೆ ದೀಕ್ಷೆ ಕೊಟ್ಟರಷ್ಟೇ. ಅದು ಮತ್ತೆ ಅವರಿಗೆ ಜಾಗ ಸಿಕ್ಕಿ ಆದಮೇಲೆ ಆ ಮಠಕ್ಕೆ ಅದು ಮಠ ಹೇಳಿ ಹೆಸರು ಬಂತು, ಅದಮಾರ್ ಮಠ ಹೇಳಿ ಹೆಸರು ಬಂತು. ಮತ್ತು 3ನೇ ಶಿಷ್ಯರು ಪದ್ಮನಾಭ ತೀರ್ಥರು ಹೇಳಿ, ಅಂದರೆ ಇವರು ಎಲ್ಲಿ ಬರ್ತಾರೆ ಹೇಳಿ ಗೊತ್ತಿಲ್ಲ, 3 4 ಹೇಳಿ. ಆದರೆ ಗೋವಿಂದಾಚಾರ್ಯ ಹೇಳೋ ಪ್ರಕಾರ ಮೋಸ್ಟ್ಲಿ ಇವರಿಬ್ಬರಿಗೆ ಕೊಟ್ಟಾದಮೇಲೆ ಇವರಿಗೆ ಕೊಟ್ಟರು ಹೇಳಿ. ಇವರು ಈ ಅಷ್ಟಮಠಗಳದ್ದು ದೀಕ್ಷೆ ಇದು ಕ್ಲಿಯರಾಗಿ ಗೊತ್ತಾಗ್ತದೆ. ಪದ್ಮನಾಭ ತೀರ್ಥರು ಎಲ್ಲಿಯೋ ಮಧ್ಯದಲ್ಲಿ ಕೊಟ್ಟಿರ್ಬೋದು ಅವರಿಗೆ ಹೇಳಿ. ಅವರು ಶೋಭನ ಭಟ್ಟರು ಹೇಳಿ ಅವರ ಹೆಸರಿತ್ತು. ಅವರು ಗೋದಾವರಿ ಇದು ನದಿ ಹತ್ರ ಇರ್ತಿದ್ರು. ಅಲ್ಲಿ ಮಧ್ವಾಚಾರ್ಯರು ಅವರಿಗೆ ಸಂಪರ್ಕ ಆಗಿ ಅವರಿಗೆ ಮಧ್ವಾಚಾರ್ಯರ ಭಾಷೆಗಳೆಲ್ಲ ತುಂಬ ಇಷ್ಟ ಆಗಿಬಿಟ್ಟು ಅವರು ಮಧ್ವಾಚಾರ್ಯರ ಶಿಷ್ಯರಾಗಿಬಿಟ್ರು. ಹಾಗೆ ಮಧ್ವಾಚಾರ್ಯರನ್ನು ದೀಕ್ಷೆ ತಗೊಂಡು ಪದ್ಮನಾಭ ತೀರ್ಥರು ಹೇಳಿ ಆದರು. ಈಗ ನಮ್ಮದು ಇದರಲ್ಲಿ ನೋಡೋದು ನಾವು ನೆಕ್ಸ್ಟ್ ಪದ್ಮನಾಭ ತೀರ್ಥರದ್ದು ಗ್ರಂಥಗಳು ಬರ್ತದೆ. ಸೊ ಇಲ್ಲಿ ನೋಡಿದರೆ ಪದ್ಮನಾಭ ತೀರ್ಥರದ್ದು ಸುಮಾರು ಗ್ರಂಥಗಳು, ಅದೆಲ್ಲ ಮಧ್ವಾಚಾರ್ಯರ ಗ್ರಂಥಗಳಿಂದನೇ ಹೀಗೆ ಆರೋ ಬಂದಿದೆ. ಅಂದರೆ ಮಧ್ವಾಚಾರ್ಯರ ಗ್ರಂಥಗಳಿಗೇ ಅವರು ಟೀಕೆ ಬರೆದದ್ದು. ಇವರನ್ನು ಈಗ ನಾವು ಟೀಕಾಚಾರ್ಯರು ಅಂದರೆ ಜಯತೀರ್ಥರನ್ನು ಹೇಳ್ತೇವೆ. ಜಯತೀರ್ಥರು ಬರುವ ಮುಂಚೆ ಇವರನ್ನು ಟೀಕಾಚಾರ್ಯರು ಹೇಳಿ ಕರಿತಿದ್ರು. ಈಗ ಇವರನ್ನು ಪ್ರಾಚೀನ ಟೀಕಾಚಾರ್ಯರು ಅಥವಾ ಆದಿ ಟೀಕಾಚಾರ್ಯರು ಹೇಳಿ ಕರೀತಾರೆ. ಇವರು ಯಾಕಂದರೆ ಮಧ್ವಾಚಾರ್ಯರ ತುಂಬ ಗ್ರಂಥಗಳಿಗೆ ಟೀಕೆ ಬರೆದಿದ್ದಾರೆ ಇವರು. ಆದರೆ ಈಗ ನಮಗೆ ಇವ್ರದ್ದು ಗ್ರಂಥಗಳು ಅಷ್ಟು ಸಿಕ್ಕುವುದಿಲ್ಲ, ಮತ್ತು ಸಿಕ್ಕಿದ್ದು ಸಹ ಅಷ್ಟು ಜಾಸ್ತಿ, ಅಂದರೆ ಅದು ತುಂಬ ಸಂಕ್ಷಿಪ್ತವಾಗಿ ಬರೆದಿದ್ದಾರೆ. ಸೊ ಜಯತೀರ್ಥರು ತುಂಬ ಡೀಟೇಲ್ ಆಗಿ ಬರೆದಿದ್ದಾರೆ. ಹಾಗೆ ಇವ್ರದ್ದು ಅಷ್ಟು ಜಾಸ್ತಿ ನೋಡ್ದಿಲ್ಲ ಜನರು. ಹಾಗೆ ಈಗ ಪದ್ಮನಾಭ ತೀರ್ಥರದ್ದು ನೋಡಿದಾದರೆ ಖಂಡಾರ್ಥ ನಿರ್ಣಯಕ್ಕೆ ಟೀಕೆ, ಅದನ್ನು ಖಂಡಾರ್ಥ ನಿರ್ಣಯ ಟೀಕೆ ಹೇಳಿ ಕರೀತಾರೆ. ಮತ್ತು ಬ್ರಹ್ಮಸೂತ್ರ ಭಾಷ್ಯಕ್ಕೆ ಟೀಕೆ, ಅದನ್ನು ಸತರ್ಕ ದೀಪಾವಳಿ ಹೇಳಿ ಕರೀತಾರೆ. ಇದು ಗೋವಿಂದಾಚಾರ್ಯ ಪ್ರಕಾರ ಅವ್ರು ಬರೆದದ್ದು ಹೇಳಿ ಕ್ಲಿಯರಾಗಿ ಹೇಳಲಿಕ್ಕಾಗ್ದಿಲ್ಲ ಹೇಳಿ ಹೇಳ್ತಾರೆ. ಇನ್ನೊಂದು ಅನುವ್ಯಾಖ್ಯಾನಕ್ಕೆ ಟೀಕೆ ಸನ್ಯಾಯ ರತ್ನಾವಳಿ ಹೇಳಿ. ಮತ್ತು ಗೀತಾ ಭಾಷ್ಯಕ್ಕೆ ಟೀಕೆ, ಗೀತಾ ತಾತ್ಪರ್ಯ ನಿರ್ಣಯಕ್ಕೆ ಟೀಕೆ. ಹಾಗೆ ವಿಷ್ಣು ತತ್ವ ನಿರ್ಣಯ, ಇದು 9 ಪ್ರಕರಣ ಗ್ರಂಥಗಳಿಗೂ ಇವರು ಟೀಕೆ ಬರ್ತಿದ್ದಾರೆ, ಪ್ರತಿಯೊಂದಕ್ಕೂ ಟೀಕೆ ಬರ್ತಿದ್ದಾರೆ. ಮತ್ತು ಅದಾದ್ಮೇಲೆ ಹೌದು ಪದ್ಮನಾಭ ತೀರ್ಥದ್ದು.
ಮತ್ತು ಅವ್ರದ್ದು ಇಂಡಿಪೆಂಡೆಂಟ್ ವರ್ಕ್ಸ್ ಟೀಕೆ ಅಲ್ಲದೆ ಬೇರೆ ಅವ್ರದ್ದೇ ಇಂಡಿಪೆಂಡೆಂಟ್ ವರ್ಕ್ಸ್ ಅಂದರೆ ಇಲ್ಲಿ ವಾಯುಲೀಲ ವಿಸ್ತರಣ ಹೇಳಿ ಒಂದು ಗ್ರಂಥ ಬರೆದಿದ್ದಾರೆ ಹೇಳಿ ಹೇಳ್ತಾರೆ. ಇದು ಬೇಸಿಕಲಿ ಮಧ್ವ ವಿಜಯದಾಗೆ ಮಧ್ವಾಚಾರ್ಯರದ್ದು ಒಂದು ಬಯೋಗ್ರಫಿ. ಆದರೆ ಇದೀಗ ಸಿಕ್ಕುವುದಿಲ್ಲ ನಮಗೆ. ಇದು ಸಿಕ್ಕಿದ್ರೆ ಏನಂದರೆ ಇವ್ರು ಮಧ್ವಾಚಾರ್ಯರನ್ನು ಕಂಡು ಅವರ ಶಿಷ್ಯರಾಗಿಯೇ ಅವರೇ ಬರೆದದ್ದು. ಹಾಗೆ ಇದು ಇನ್ನೂ ಜಾಸ್ತಿ ಅಥೆಂಟಿಕ್ ಇರ್ತಿತ್ತು. ಮಧ್ವ ವಿಜಯ ಆದರೆ ನಾರಾಯಣ ಪಂಡಿತಾಚಾರ್ಯರು ಅವರು ಮಧ್ವಾಚಾರ್ಯರು ಇರುವಾಗ ಅವರು ಮಗು ಇದ್ದರಷ್ಟೇ, ಮತ್ತು ಅವ್ರು ಬೇರೆಯವ್ರ ಹತ್ರ ಕೇಳಿ ಅವರ ಎಕ್ಸ್ಪೀರಿಯನ್ಸಸ್ಸನ್ನೆಲ್ಲ ಬರೆದದ್ದವರು. ಇದು ಇವರೇ ಸ್ವತಃ ಮಧ್ವಾಚಾರ್ಯರ ಶಿಷ್ಯರಾಗಿದ್ದವರೇ ಬರೆದದ್ದು, ಇನ್ನೂ ಜಾಸ್ತಿ ಅಥೆಂಟಿಕ್ ಇರ್ತಿತ್ತು. ಆದರೆ ಇದು ಸಿಕ್ಕಿಲ್ಲ ಇವತ್ತು. ಮತ್ತು ಇದು ಪದ್ಮನಾಭ ತೀರ್ಥರ ಬಗ್ಗೆ. ಇನ್ನು ನರಹರಿ ತೀರ್ಥರು. ಸೊ ಈ ಬೇರೆ ಇದರಲ್ಲಿ ನೋಡೋದಾದರೆ ನರಹರಿ ತೀರ್ಥರು ಇಲ್ಲಿ ಬರ್ತಾರೆ. ಪದ್ಮನಾಭ ತೀರ್ಥರ ನೆಕ್ಸ್ಟ್ ಈ ಪರಂಪರೆಯಲ್ಲಿ ನರಹರಿ ತೀರ್ಥರು ಬರ್ತಾರೆ. ಇದು ಗೋವಿಂದಾಚಾರ್ಯ ಏನು ಹೇಳ್ತಾರೆ ಅಂದರೆ, ನರಹರಿ ತೀರ್ಥರು ಅದಮಾರ್ ಮಠದ್ದು ಇದಾಗಿದ್ದರು, ಮೂಲ ಯತಿ ಆಗಿದ್ದರು. ಅವರಿಗೆ ಫಸ್ಟ್ ಅವರು ಅದಮಾರ್ ಮಠದ ಮೂಲ ಯತಿ ಆಗಿದ್ದರು. ಮತ್ತು ಅದಾದಮೇಲೆ ಅವರಿಗೆ ಭೋಗ ಏನೋ ಇತ್ತು, ಅಂದರೆ ಅವರು ಹೋಗಿ ಕಳಿಂಗ ದೇಶದಲ್ಲಿ ರಾಜ ಆಗಬೇಕು ಹೇಳಿ ಅವರ ಜಾತಕದಲ್ಲಿ ಏನೋ ಇತ್ತು. ಹಾಗೆ ಮಧ್ವಾಚಾರ್ಯರವರಿಗೆ ದೀಕ್ಷೆ ಕೊಡುವಾಗ ಹೇಳಿದ್ರಂತೆ, ನಿಮಗೆ ಈಗಲೇ ಕೊಡೋದು ಬೇಡ, ನೀನು ರಾಜಭೋಗ ಉಂಟು ನಿಮಗೆ ಅಂದರೆ, ಇಲ್ಲ ನನಗೆ ಈಗಲೇ ಬೇಕು ಹೇಳಿದರು. ಹಾಗಿದ್ರೆ ನೀನು ಮತ್ತೆ ರಾಜ ಆಗಬೇಕು ಅಂದರೆ ಸರಿ ಹೇಳಿ ಅವರಿಗೆ ದೀಕ್ಷೆ ಕೊಟ್ರಂತೆ. ಹಾಗೆ ಅದಾದಮೇಲೆ ಅವರಿಗೆ ಮತ್ತೆ ಕಳಿಂಗ ದೇಶದಲ್ಲಿ ಹೋಗಿ ರಾಜ ಆಗಬೇಕು ಹೇಳಿ ಅವರನ್ನಲ್ಲಿ ಕಳಿಸಿ ಆದಮೇಲೆ ಮತ್ತೆ ಅವರು ಅಲ್ಲಿ ಹೋಗಿ ಎಲ್ಲ ಅವ್ರದ್ದು ಎಲ್ಲ ಮುಗಿಸಿ ಅಲ್ಲಿ ಅವರ ಟೆನ್ಯೂರು ರಾಜನಾಗಿ ಎಲ್ಲ ಇದ್ದು, ಮತ್ತು ಅಲ್ಲಿ ಒಬ್ಬ ಸಣ್ಣ ಹುಡುಗ ಇದ್ದ, ಅವನು ಅಲ್ಲಿದ್ದು ರಾಜಕುಮಾರ ಯಾರಿದ್ದಾನೆ ಅವನು ಹುಡುಗ ಇದ್ದ ಅಷ್ಟೇ. ಅಷ್ಟು ದಿವಸ ಇವರಲ್ಲಿ ಆಳಿದರು. ಅವನು ಅಡಲ್ಟ್ ಆದಮೇಲೆ ಇವರು ವಾಪಸ್ ಬಂದು ಪದ್ಮನಾಭ ತೀರ್ಥರ ಹತ್ರ ಅವರ ಪರಂಪರೆಯನ್ನು ಬೆಳೆಸಲಿಕ್ಕೆ ಸ್ಟಾರ್ಟ್ ಮಾಡಿ, ಆವಾಗ ಅವರನ್ನು ನರಹರಿ ತೀರ್ಥ ಹೇಳಿ ಇದೇ ಪರಂಪರೆಯಲ್ಲಿ ಬಂದವರು ಒಬ್ಬರೇ ಇರ್ಬೋದು ಹೇಳಿ ಗೋವಿಂದಾಚಾರ್ಯ ಅಭಿಪ್ರಾಯ. ಆದರೆ ಅದು ಎಲ್ಲರೂ ಅದನ್ನು ನಂಬೋದಿಲ್ಲ. ಕೆಲವರು ಇವ್ರು ಬೇರೆಯೇ, ನರಹರಿ ತೀರ್ಥರು ಬೇರೆಯೇ, ನರಸಿಂಹ ತೀರ್ಥರು ಬೇರೆಯೇ ಹೇಳ್ತಾರೆ. ಆದರೆ ಸರಿ, ನರಹರಿ ತೀರ್ಥದ್ದು ಏನಂದರೆ, ಇವರು ಮುಂಚೆ ಶ್ಯಾಮಶಾಸ್ತ್ರಿ ಹೇಳಿ ಇವರ ಹೆಸರಿತ್ತು. ಇವರು ಅದೇ ಹೇಳಿದಾಗೆ ಕಳಿಂಗ ದೇಶದಲ್ಲಿ ಇವರೊಂದು ಮಿನಿಸ್ಟರ್ ಆಗಿದ್ದರು ರಾಜನಿಗೆ. ಅದಾದಮೇಲೆ ಮಧ್ವಾಚಾರ್ಯರ ಸಂಪರ್ಕವಾಗಿ ಅವರಿಗೆ ದ್ವೈತ ಸಿದ್ಧಾಂತನೇ ಸರಿ ಹೇಳಿ ಅನಿಸಿ ಅವರು ಮಧ್ವಾಚಾರ್ಯರ ಹತ್ರ ದೀಕ್ಷೆ ತಗೊಂಡು ಇಲ್ಲಿ ಉಡುಪಿಗೆ ಬಂದು ಅಲ್ಲಿರ್ತಿದ್ರು. ಮತ್ತು ಅದಾದಮೇಲೆ ಕಳಿಂಗ ದೇಶದ ರಾಜ ಸತ್ತೋದ್ಮೇಲೆ ಶ್ಯಾಮಶಾಸ್ತ್ರಿ ಸಂಗೀತದಲ್ಲಿ ಬರ್ತಾರೆ, ಅವರ ಬೇರೆನಾ? ನನಗೆ ಗೊತ್ತಿಲ್ಲ ಸಂಗೀತದ ಶ್ಯಾಮಶಾಸ್ತ್ರಿ. ಇವರಿಗೆ ಸಂಗೀತದ್ದು ಒಂದೇನೆಂದರೆ ಮಧ್ವಾಚಾರ್ಯರು ಅವರಿಗೆ ಮತ್ತೆ ಕನ್ನಡದಲ್ಲಿ ಹಾಡುಗಳು ಬರೀ ಹೇಳಿ ಆದಮೇಲೆ ಅವರು ದಾಸ ಪರಂಪರೆಯದ್ದು ಫಸ್ಟ್ ದಾಸ ಹೇಳಿ ಇವರಿಗೆ ನರಹರಿ ತೀರ್ಥರಿಗೆ ಹೆಸರು. ಯಾಕಂದರೆ ಕನ್ನಡ ದಾಸ ಪರಂಪರೆಯದ್ದು ಫಸ್ಟ್ ಹಾಡುಗಳು ಇವರೇ ಬರೆದದ್ದು. ಹಾಗೆ ಅವ್ರು ಮತ್ತೆ ಅಲ್ಲಿ ಕಳಿಂಗ ದೇಶದ ರಾಜ ಸತ್ತೋದ್ಮೇಲೆ ಇವರು ಅಲ್ಲಿ ಏನೋ ಒಂದು ಇದಿತ್ತು, ಟ್ರೆಡಿಷನ್ ಏನೋ ಇತ್ತು, ರಾಜ ಇಲ್ಲದಿದ್ದರೆ ಒಂದು ಯಾವುದೋ ಆನೆಗೆ ಒಂದು ಹೂಮಾಲೆ ಕೊಟ್ಟು ಆ ಆನೆ ಯಾರ ಮೇಲೆ ಮಾಲೆ ಹಾಕ್ತದೆ ಅವರೇ ರಾಜ ಆಗ್ತಾರೆ ಹೇಳಿ. ಇವ್ರು ನರಹರಿ ತೀರ್ಥರಲ್ಲಿ ಹೋಗುವಾಗ ಅವರ ಮೇಲೇ ಹಾಕಿತ್ತದು. ಹಾಗೆ ಅವ್ರದ್ದು ಜಾತಕದಲ್ಲಿದ್ದದ್ದು ಸರಿಯಾಗಿ ಅವರೇ ರಾಜ ಆದರು ಕಳಿಂಗ ದೇಶದ್ದು. ಆ ಹುಡುಗ ಅಲ್ಲಿದ್ದು ರಾಜಕುಮಾರ ದೊಡ್ಡವನಾಗೋವರೆಗೆ ಅವರೇ ಅಲ್ಲಿ ಆಳಿ, ಮತ್ತು ಅಲ್ಲಿಂದ ವಾಪಸ್ ಬರುವಾಗ ಒಂದು ರಾಮನ ಮೂರ್ತಿಯನ್ನು ತಗೊಂಡು ಬಂದರು ಹೇಳಿ ಹೇಳ್ತಾರೆ. ಆ ರಾಮನ ಮೂರ್ತಿಯನ್ನು ಮಧ್ವಾಚಾರ್ಯರಿಗೆ ಕೊಟ್ಟರೆ ಮಧ್ವಾಚಾರ್ಯರಿಗೆ ತುಂಬ ಸಂತೋಷವಾಯಿತು ಹೇಳಿ. ಹಾಗೆ ಮತ್ತೆ ಪದ್ಮನಾಭ ತೀರ್ಥರ ಪರಂಪರೆಯನ್ನು ಬೆಳೆಸಿದ್ರು ಹೇಳಿ ಹೇಳ್ತಾರೆ. ನಾನು ಹೇಳಿದಾಗೆ ಕನ್ನಡದ ಹಾಡುಗಳ ದಾಸ ಪರಂಪರೆಯಲ್ಲಿ ಫಸ್ಟ್ ಹಾಡುಗಳು ಇವರೇ ಬರೆದದ್ದು ಹೇಳಿ. ಅದು ಒಂದು 2-3 ಹಾಡುಗಳು ಹೇಳ್ತಾರೆ. ಹರಿ ಇದು ಸರಿಯೇ ಹೇಳಿ, ಮತ್ತು ಇಂತು ಮರುಳಾದೆ ನಾನೆಂತು ಹೇಳಿ ಇನ್ನೊಂದು ಹಾಡು. ಹಾಗೆ 2-3 ಹಾಡುಗಳು ಹೇಳ್ತಾರೆ ಇವ್ರದ್ದು. ಮತ್ತು ಅದಲ್ಲದೆ ಗ್ರಂಥಗಳನ್ನು ತುಂಬ ಬರೆದಿದ್ದಾರೆ. ಅದು ನಾವು ಇಲ್ಲಿ ನೋಡುವ ಈಗ. ಸೊ ಈಗ ನೋಡಿದಾಗೆ ಖಂಡಾರ್ಥ ನಿರ್ಣಯಕ್ಕೆ ಪದ್ಮನಾಭ ತೀರ್ಥ ಸಹ ಟೀಕೆ ಬರೆದಿದ್ದಾರೆ, ಇವರು ಸಹ ಟೀಕೆ ಬರೆದಿದ್ದಾರೆ. ಅದಲ್ಲದೆ ಗೀತಾ ಭಾಷ್ಯಕ್ಕೆ ಟೀಕೆ ಬರೆದಿದ್ದಾರೆ, ಮತ್ತು ಯಮಕ ಭಾರತಕ್ಕೆ ಟೀಕೆ ಬರೆದಿದ್ದಾರೆ. ಇದು ಇಷ್ಟೇ ಇವ್ರದ್ದು ಗ್ರಂಥಗಳು ಹೇಳಿ ಹೇಳ್ತಾರೆ. ಇದರಲ್ಲಿ ನಮಗೆ ಇವತ್ತು ಖಂಡಾರ್ಥ ನಿರ್ಣಯ ಸಿಕ್ಕುವುದಿಲ್ಲ.
ಇದು ಫುಲ್ ಕಂಪ್ಲೀಟ್ಲಿ ಲಾಸ್ಟ್ ಆಗಿ ಹೋಗಿದೆ ಇದು. ಗೋವಿಂದಾಚಾರ್ಯ ಹೇಳ್ತಾರೆ ಜಯತೀರ್ಥರ ಇದರಲ್ಲಿ ಟೀಕೆಯಲ್ಲಿ ಅವರು ಇದನ್ನು ರೆಫರೆನ್ಸ್ ಮಾಡಿದ್ದಾರೆ ಹೇಳಿ, ಖಂಡಾರ್ಥ ನಿರ್ಣಯ ಟೀಕೆಯನ್ನು ರೆಫರೆನ್ಸ್ ಮಾಡಿದ್ದಾರೆ ನರಹರಿ ತೀರ್ಥರು ಬರೆದದ್ದು ಹೇಳಿ. ಹಾಗೆ ನಮಗೆ ಗೊತ್ತುಂಟು ಇದು ಇತ್ತು ಹೇಳಿ, ಇವತ್ತು ಸಿಕ್ಕುವುದಿಲ್ಲ ಇದು ಇದರಲ್ಲಿ. ಆದರೆ ಅವ್ರು ಜಯತೀರ್ಥರು ಇದನ್ನು ರೆಫರೆನ್ಸ್ ಮಾಡುವಾಗ ಅದನ್ನು ನೆಗೆಟಿವ್ ಆಗಿ ರೆಫರೆನ್ಸ್ ಮಾಡಿದ್ದಾರೆ, ಅದರಲ್ಲಿ ಇದ್ದದ್ದು ಸರಿ ಇಲ್ಲ ಹೇಳಿ ಹಾಗೆ ಹೇಳಿದ್ದಾರೆ. ಪ್ರಾಯಃ ಅದಕ್ಕೆ ಇದು ಇವತ್ತು ಸಿಕ್ಕುವುದಿಲ್ಲ, ಅದನ್ನು ಜನರು ಓದೋದು ಬಿಟ್ಟರು ಹೇಳಿ ಹಾಗೆ ಸಹ ಹೇಳ್ತಾರೆ. ಅದಾದಮೇಲೆ ಗೀತಾಭಾಷ್ಯ, ಇದು ಗೀತಾಭಾಷ್ಯಕ್ಕೆ ಬರೆದ ಟೀಕೆ, ಇದು ಕೆಲವು ಅಧ್ಯಾಯಗಳು ಸಿಗ್ತದೆ, ಒಂದು 7 ಅಧ್ಯಾಯಗಳು ಮಾತ್ರ ಸಿಗ್ತದೆ ಇದರಲ್ಲಿ. ಅದು ತುಂಬ ಇನ್ಸೈಟ್ಫುಲ್ ಆಗಿ ಉಂಟು, ತುಂಬ ಅರ್ಥಗಳನ್ನು ಹೇಳ್ತದೆ ಇದು ಹೇಳಿ ಗೋವಿಂದಾಚಾರ್ಯ ಹೇಳ್ತಾರೆ. ಅಂದರೆ ಬೇರೆ ಕಡೆಯಿಂದ ನಮಗೆ ಗೊತ್ತಾಗದಿದ್ದಂಥ ಅರ್ಥಗಳೆಲ್ಲ ಇದನ್ನು ಓದಿದ್ರೆ ಗೊತ್ತಾಗ್ತದೆ ಹೇಳಿ. ಆದರೆ ಇದು ಪೂರ್ತಿ ಸಿಗಲಿಲ್ಲ, ಒಂದು 7 ಅಧ್ಯಾಯಗಳು ಸಿಗ್ತದೆ ಅಷ್ಟೇ. ಇದೊಂದು ಯಮಕ ಭಾರತದ್ದು ವ್ಯಾಖ್ಯಾನ ಬರೆದದ್ದೊಂದು ಕಂಪ್ಲೀಟಾಗಿ ಸಿಗ್ತದೆ, ಇದು ಫುಲ್ ಇವತ್ತು ನಮಗೆ ಅವೈಲೇಬಲ್ ಉಂಟು. ಅದಲ್ಲದೆ ಇಲ್ಲಿ ನೋಡಿದರೆ ದೇವರ ನಾಮಗಳುಂಟು. ಇದೇ ನಾನು ಹೇಳಿದ ಹಾಗೆ ಒಂದು 3 ದೇವರ ನಾಮಗಳನ್ನು ಇವರು ರಚಿಸಿದ್ದಾರೆ. ಮತ್ತು ಇದಲ್ಲದೆ ಇವರಿಗೆ ಯಕ್ಷಗಾನ ಮತ್ತು ಕೂಚಿಪುಡಿ ಇದರಲ್ಲಿ ಸಹ ಇವ್ರದ್ದು ಇನ್ಫ್ಲೂಯೆನ್ಸ್ ಉಂಟು ಹೇಳಿ ಹೇಳ್ತಾರೆ ನರಹರಿ ತೀರ್ಥರದು. ಹೀಗೆ ಅದೇ ಇಷ್ಟು ನರಹರಿ ತೀರ್ಥದ್ದು. ಇನ್ನು ಮುಂದೆ ಬರೋದು ವಿಷ್ಣು ತೀರ್ಥರು. ವಿಷ್ಣು ತೀರ್ಥರು ಇದರಲ್ಲಿ ನೋಡಿದರೆ ಮಧ್ವಾಚಾರ್ಯರು ದೀಕ್ಷೆ ಕೊಟ್ಟ ಸೋದೆ ಎಲ್ಲ ಇಲ್ಲಿ ಸೋದೆ ಮಠದ ಮೂಲಯತಿ ಆಗಿದ್ದರು. ಅವರು ಇನ್ನೊಂದು ಸುಬ್ರಹ್ಮಣ್ಯ ಮಠವನ್ನು ಕೂಡ ಅದಕ್ಕೂ ಕೂಡ ಅವರೇ ಮೂಲಯತಿ ಆಗಿದ್ದರು. ಇವರು ಮಧ್ವಾಚಾರ್ಯರ ತಮ್ಮನೇ ಆಗಿದ್ದವರು. ಮತ್ತು ಮಧ್ವಾಚಾರ್ಯರ ಎಲ್ಲ ಯತಿ ಶಿಷ್ಯರಲ್ಲಿ ತುಂಬ ಹೆಚ್ಚಿನ ಯೋಗ್ಯತೆ ಇರುವ ಶಿಷ್ಯರಂದರೆ ವಿಷ್ಣು ತೀರ್ಥರು. ಇವರನ್ನು ಅದೇ ರುಜುಗಳು ಹೇಳಿ ಸಹ ಹೇಳ್ತಾರೆ. ಮತ್ತು ಇವರು ಗ್ರಂಥಗಳು ಜಾಸ್ತಿ ಬರೀಲಿಲ್ಲ, ಆದರೆ ಇವರೊಂದು ಇದೊಂದು ಅಂದರೆ ಈ ಕ್ಯಾಟಗರೀಸಲ್ಲಿ ಟೀಕೆಗಳು ಟಿಪ್ಪಣಿಗಳು ಜಾಸ್ತಿ ಬರಲಿಲ್ಲ, ಆದರೆ ಆಚರಣೆಗೆ ಸಂಬಂಧಪಟ್ಟ ಸುಮಾರು ಗ್ರಂಥಗಳು ಬರೆದಿದ್ದಾರೆ. ಸೊ ನೀವು ಇಲ್ಲಿ ಅದರ್ ವರ್ಕ್ಸಲ್ಲಿ ನೋಡಿದರೆ ಇಲ್ಲಿ ಸನ್ಯಾಸ ಪದ್ಧತಿ ಹೇಳಿ, ಇದರಲ್ಲಿ ಏನಂದರೆ ಸನ್ಯಾಸಿಗಳು ಹೇಗೆ ಇರಬೇಕು ಹೇಳಿ, ಬಟ್ ಕೇವಲ ಸನ್ಯಾಸಿಗಳಲ್ಲ, ಈವನ್ ನಾವು ಕೂಡ ಗೃಹಸ್ಥರು ಎಲ್ಲ ಮಧ್ವ ಸಂಪ್ರದಾಯದವರೆಲ್ಲ ಹೇಗೆ ಆಚರಣೆ ಮಾಡಬೇಕು ಹೇಳಿ ಹೇಳುವಂಥ ಒಂದು ಗ್ರಂಥ ಬರೆದಿದ್ದಾರೆ. ಇದು ಇವತ್ತು ಶುದ್ಧ ಪಾಠ ಸಿಗ್ದಿಲ್ಲ, ಪೂರ್ತಿಯಾಗಿ ಸಿಕ್ಕಿದ್ದಿಲ್ಲ, ಆದರೆ ಕೆಲವು ಭಾಗಗಳೆಲ್ಲ ಸಿಗ್ತದೆ. ಇದರಲ್ಲಿ ಇದು ಕೃಷ್ಣ ಜನ್ಮಾಷ್ಟಮಿ ಇದ್ದು ತಿಥಿಗೆ ಯಾವಾಗ ಆಚರಣೆ ಮಾಡಬೇಕು ಹೇಳಿ ಗೊತ್ತಾಗದಿರುವಾಗ ಕೆಲವರೆಲ್ಲ ಒಂದು ಇವರು ವಿಷ್ಣು ತೀರ್ಥರು ಬರೆದದ್ದೊಂದು ಇದುಂಟು, ಸಿಂಹ ಮಾಸದಲ್ಲಿ ಮಾಡಬೇಕು ಹೇಳಿ ಹೇಳುವಂಥ ಶ್ಲೋಕ, ಅದು ಇದರಲ್ಲೇ ಬರೋದು, ಸನ್ಯಾಸ ಪದ್ಧತಿಯಿಂದನೇ ತೆಗಿತಾರೆ ಅವರು. ಮತ್ತು ಅದಲ್ಲದೆ ಶ್ರವಣ ದ್ವಾದಶಿ ನಿರ್ಣಯ, ವಿಷ್ಣು ಪಂಚಕರ ನಿರ್ಣಯ, ಪಂಚ ಸಂಸ್ಕಾರ ಸಂಗ್ರಹ, ಇದೆಲ್ಲ ಹೀಗೆ ಆಚರಣೆಗೆ ಸಂಬಂಧಪಟ್ಟ ಸುಮಾರು ಗ್ರಂಥಗಳು ಬರೆದಿದ್ದಾರೆ ವಿಷ್ಣು ತೀರ್ಥರು. ಮತ್ತು ಅವರಿಗೆ ಅಷ್ಟು ಜಾಸ್ತಿ ಗ್ರಂಥಗಳು ಬರೆಯೋದ್ರಲ್ಲಿ ಅಷ್ಟು ಆಸಕ್ತಿ ಇರಲಿಲ್ಲ ಹೇಳ್ತಾರೆ ಗೋವಿಂದಾಚಾರ್ಯರು. ಅವರು ಮೇಯ್ನ್ಲಿ ಇಂಟ್ರೋವರ್ಟ್ ಆಗಿ ಧ್ಯಾನ ಮಾಡ್ತಾ ಕೂತ್ಕೊಳ್ತಿದ್ರು. ಅವರು ಇವತ್ತು ಸಹ ಕುಮಾರ ಪರ್ವತದಲ್ಲಿ ಧ್ಯಾನ ಮಾಡ್ತಾ ಇದ್ದಾರೆ ಹೇಳಿ ಹೇಳ್ತಾರೆ. ಮತ್ತು ಅವ್ರದ್ದೊಂದು ಇದುಂಟು, ಏನಂದರೆ 1000 ವರ್ಷ ಆದಮೇಲೆ ಸರ್ವಮೂಲ ಗ್ರಂಥಗಳೆಲ್ಲ ಸಿಕ್ಕದೇ ಇರುವಾಗ ಅವರು ಕುಮಾರ ಪರ್ವತದಿಂದ ಕೆಳಗೆ ಬಂದು ಇದು ಎಲ್ಲಿ ಒಂದು ಕಡೆ ಕಾಪರ್ ಪ್ಲೇಟ್ಗಳ ಮೇಲೆ ಬರೆದಿಟ್ಟ ಸರ್ವಮೂಲ ಗ್ರಂಥವನ್ನು ಅವರು ಎಕ್ಸ್ಕವೇಟ್ ಮಾಡಿ ನಮಗೆ ಕೊಡ್ತಾರೆ ಪುನಃ ಹೇಳಿ ಹೇಳ್ತಾರೆ ವಿಷ್ಣು ತೀರ್ಥರ ಬಗ್ಗೆ. ಸರಿ, ಇದು ವಿಷ್ಣು ತೀರ್ಥರದಾಯಿತು. ಇನ್ನು ಇದಾದಮೇಲೆ ತ್ರಿವಿಕ್ರಮ ಪಂಡಿತಾಚಾರ್ಯ. ಸೊ ಈಗದವರೆಗೆ ನೋಡಿದ್ದೆಲ್ಲ ನಾವು ಯತಿ ಶಿಷ್ಯರು. ಈ ಚಾರ್ಟಲ್ಲಿ ಇರೋದು ಸಹ ಎಲ್ಲ ಯತಿ ಶಿಷ್ಯರ ಬಗ್ಗೆ. ಸೊ ಇದರಲ್ಲಿ ನೀವು ನೋಡುವಾಗೆ 8 ಯತಿ ಶಿಷ್ಯರು, ಅವರು ಅಷ್ಟಮಠದ ಶಿಷ್ಯರು. ಅದಲ್ಲದೆ ಪದ್ಮನಾಭ ತೀರ್ಥರು, ಅದಲ್ಲದೆ ಇಲ್ಲಿ ನೋಡಿದರೆ ಸತ್ಯತೀರ್ಥರು ಹೇಳಿ ಇನ್ನೊಬ್ರು ಇದ್ದಾರೆ. ಇವರು ಸತ್ಯತೀರ್ಥರು ಮಧ್ವಾಚಾರ್ಯರು ಅಚ್ಯುತ ಪ್ರಜ್ಞರ ಶಿಷ್ಯರಾಗಿದ್ದರು. ಅಂದರೆ ಅಚ್ಯುತ ಪ್ರಜ್ಞರ ಪರಂಪರೆಯಲ್ಲಿ ಬಂದವರು ಮಧ್ವಾಚಾರ್ಯರು. ಆದರೆ ಮಧ್ವಾಚಾರ್ಯರು ಮತ್ತೆ ಹೋಗಿ ಅವ್ರದ್ದೇ ಒಂದು ಸ್ಟಾರ್ಟ್ ಮಾಡಿದರು, ದ್ವೈತ ಸಿದ್ಧಾಂತದ್ದು ಮತ್ತು ಅಷ್ಟಮಠಗಳು, ಕೃಷ್ಣಮಠ ಇದೆಲ್ಲ ಅವರೇ ಸ್ಟಾರ್ಟ್ ಮಾಡಿದರು. ಹಾಗೆ ಅಚ್ಯುತ ಪ್ರಜ್ಞರು ಮತ್ತೆ ಇನ್ನೊಂದು ಶಿಷ್ಯರನ್ನು ತಗೊಂಡ್ರು, ಅವರು ಸತ್ಯತೀರ್ಥರು. ಅವರು ಸಹ ಮಧ್ವ ಪರಂಪರೆಗೇ ಬಂದುಬಿಟ್ರು. ಮತ್ತು ಆ ಮಠ ಸಹ ಅದೀಗ ಭಂಡಾರಕೆರೆ ಮಠ ಹೇಳಿ ಹೇಳಿಸ್ಕೊಡ್ತದೆ. ಅದರ ಶಿಷ್ಯರು, ಅದರ ಮೂಲ ಯತಿಗಳಾದವರು ದ್ವೈತದಲ್ಲಿ ಸತ್ಯತೀರ್ಥರು ಹೇಳಿದ್ದು. ಸರಿ, ಅಲ್ಲಿಗೆ ಮಧ್ವಾಚಾರ್ಯರದೆಲ್ಲ ಯತಿ ಶಿಷ್ಯರದಾಯಿತು. ಇನ್ನು ಅವರ ಗೃಹಸ್ಥ ಶಿಷ್ಯರಲ್ಲಿ ಪ್ರಮುಖರಾದದ್ದು ತ್ರಿವಿಕ್ರಮ ಪಂಡಿತಾಚಾರ್ಯರು. ಸೊ ತ್ರಿವಿಕ್ರಮ ಪಂಡಿತಾಚಾರ್ಯರು ನೀವು ಇಲ್ಲಿ ನೋಡಿದರೆ ಅವರು ಒಂದೇ ಒಂದು ಗ್ರಂಥ ಬರ್ತದ್ದು, ಅದು ತತ್ವ ಪ್ರದೀಪ ಹೇಳಿ. ಅದು ಆ್ಯಕ್ಚುಲಿ ಬ್ರಹ್ಮಸೂತ್ರ ಭಾಷ್ಯಕ್ಕೆ
ಟೀಕೆಯಾಗಿ ಅವರು ಬರೆದ ಗ್ರಂಥ ಅದು. ಬ್ರಹ್ಮಸೂತ್ರ ಭಾಷ್ಯಕ್ಕೆ ಮಧ್ವಾಚಾರ್ಯರವರ ಯಾರ ಯತಿ ಶಿಷ್ಯರಿಗೂ ನೀವು ಇದಕ್ಕೆ ವ್ಯಾಖ್ಯಾನ ಬರೀರಿ ಹೇಳಲಿಲ್ಲ. ಬರೀ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ಒಬ್ಬರಿಗೇ ಹೇಳಿದ್ದವರು. ನೀವು ಗೃಹಸ್ಥ ಶಿಷ್ಯರಾಗಿದ್ದರು, ಅವರಿಗೆ ಮಧ್ವಾಚಾರ್ಯರು ಆಜ್ಞೆ ಮಾಡಿದರು, ನನ್ನ ಬ್ರಹ್ಮಸೂತ್ರ ಭಾಷ್ಯಕ್ಕೆ ನೀನು ವ್ಯಾಖ್ಯಾನ ಬರಿ ಹೇಳಿ. ಅದನ್ನು ಇವರು ಬರೆದದ್ದು ತತ್ವಪ್ರದೀಪ ಹೇಳಿ. ಅದಲ್ಲದೆ ಅನುವ್ಯಾಖ್ಯಾನವನ್ನು ಮಧ್ವಾಚಾರ್ಯರು ರಚಿಸಿದ್ದೇ ತ್ರಿವಿಕ್ರಮ ಪಂಡಿತಾಚಾರ್ಯರು ಕೇಳ್ಕೊಂಡದಕ್ಕೆ, ಬ್ರಹ್ಮಸೂತ್ರ ಭಾಷ್ಯಕ್ಕೆ ಒಂದು ಎಕ್ಸ್ಪ್ಯಾಂಡೆಡ್ ವರ್ಷನ್ ಬರಿಬೇಕು ನೀವು ಹೇಳಿ ಕೇಳಿದ್ದಕ್ಕೆ, ತ್ರಿವಿಕ್ರಮ ಪಂಡಿತಾಚಾರ್ಯರು ಕೇಳಿದ್ದಕ್ಕೆ ಮಧ್ವಾಚಾರ್ಯರು ಅನುವ್ಯಾಖ್ಯಾನವನ್ನು ರಚಿಸಿದರು ಹೇಳ್ತಾರೆ. ತ್ರಿವಿಕ್ರಮ ಪಂಡಿತಾಚಾರ್ಯರು ಗ್ರಂಥಗಳನ್ನು ಜಾಸ್ತಿ ರಚಿಸದಿದ್ದರು. ಅವರು ಸ್ತುತಿಗಳು ಮತ್ತು ಅವರು ಮೇನ್ಲಿ ಅವರು ಕವಿ ಅವರು. ಹಾಗೆ ಅವ್ರದ್ದು 2 ಕಾವ್ಯಗಳು ಸ್ತುತಿಗಳಂದರೆ ವಿಷ್ಣು ಸ್ತುತಿ ಮತ್ತು ವಾಯುಸ್ತುತಿ. ಇದು ಪಂಚಸ್ತುತಿ ಹೇಳ್ತಾರೆ. ಅದರಲ್ಲಿ 2 ಸ್ತುತಿಗಳು ಇವ್ರದ್ದೇ ಬರ್ತದೆ, ವಿಷ್ಣು ಸ್ತುತಿ, ವಾಯುಸ್ತುತಿ. ವಿಷ್ಣು ಸ್ತುತಿ ವಾಯುಸ್ತುತಿ ಅಲ್ಲದೆ ಅವರು ಹಿಂದೆ ಸಣ್ಣದಿರುವಾಗ ಒಂದು ಉಷಾಹರಣ ಹೇಳಿ ಒಂದು ಕಾವ್ಯ ಬರೆದಿದ್ದಾರೆ. ಇದು ಅವರು ಮಧ್ವಾಚಾರ್ಯರ ಶಿಷ್ಯರಾಗುವ ಮುಂಚೆ ಬರೆದದ್ದು. ಅದು ತುಂಬ ಕಾವ್ಯಮಯವಾಗಿದೆ ಹೇಳ್ತಾರೆ. ಸೊ ಇದು ವಿಷ್ಣು ಸ್ತುತಿ ವಾಯುಸ್ತುತಿದ್ದು ಕತೆ, ವಾಯುಸ್ತುತಿದ್ದು ಕತೆ ಎಲ್ಲ ಕೆಲವರೆಲ್ಲ ಹೇಳುವಂಥ ಕತೆ ಉಂಟು. ಅದು ಸರಿಯಾ ಅಲ್ವಾ ಹೇಳಲಿಕ್ಕಾಗ್ದಿಲ್ಲ. ಅವರು ಮಧ್ವಾಚಾರ್ಯರು ಇದು ನೈವೇದ್ಯ ಮಾಡ್ತಾ ಇರುವಾಗ ಅವರು ಯಾಕೆ ಇಷ್ಟೊತ್ತಾಗ್ತಾ ಉಂಟು ಹೇಳಿ ಒಳಗೆ ನೋಡಿದ್ರು. ಆವಾಗ ಅವರಿಗೆ ಮಧ್ವಾಚಾರ್ಯರು 3 ರೂಪಗಳ ಕಂಡಿತು. ಹನುಮ, ಭೀಮ, ಮಧ್ವ ರೂಪದಿಂದ ದೇವರಿಗೆ ಪೂಜೆ ಮಾಡ್ತಾ ಇದ್ದಾರೆ ಹೇಳಿ. ಆವಾಗ ಅವರಿಗೆ ಆಶುಕವಿಯಾಗಿ ವಾಯುಸ್ತುತಿ ಬಂತು ಹೇಳ್ತಾರೆ. ಅಂತೂ ಅವರು ಆಶುಕವಿ ಹೇಳಿ ಅವರೇ ಹೇಳ್ಕೊಂಡಿದ್ದಾರೆ ಇದು ಒಂದು ವಾಯುಸ್ತುತಿಯ ಒಂದು ಶ್ಲೋಕದಲ್ಲಿ. ಆದರೆ ಆ ಕತೆ ಸರಿ ಅಲ್ವಾ ಹೇಳಲಿಕ್ಕಾಗ್ದಿಲ್ಲ. ಆದರೆ ಹಾಗೆ ಅವರು ತುಂಬ ಕವಿತೆಗಳನ್ನೆಲ್ಲ ರಚಿಸ್ತಿದ್ರು ಹೇಳ್ಬೋದು. ಇದಾದಮೇಲೆ ಅವರ ಮಗನಾದ ನಾರಾಯಣ ಪಂಡಿತಾಚಾರ್ಯರು ಒಂದು 2 ಗ್ರಂಥಗಳನ್ನು ಬರೆದಿದ್ದಾರೆ. ಒಂದು ಅನುವ್ಯಾಖ್ಯಾನಕ್ಕೆ ಒಂದು ಟೀಕೆ ಬರೆದದ್ದವರು, ಅದನ್ನು ನಯಚಂದ್ರಿಕಾ ಹೇಳ್ತಾರೆ. ಇನ್ನೊಂದು ಅವ್ರು ಬರೆದದ್ದು ತತ್ವಮಂಜರಿ ಅದು ಇದು ಹೇಳಿದಾಗೆ ವಿಷ್ಣು ತತ್ವ ವಿನಿರ್ಣಯ. ಇದು ತುಂಬ ಪಾಪ್ಯುಲರ್ ಇದೆಯಲ್ಲ, ತುಂಬ ಜನ ಬರೆದಿದ್ದಾರೆ ಅದಕ್ಕೆ ಟೀಕೆ ಬರೆದದ್ದು ತತ್ವಮಂಜರಿ. ಅದಲ್ಲದೆ ಅವ್ರದ್ದೇ ಇಂಡಿಪೆಂಡೆಂಟ್ ಸುಮಾರು ಗ್ರಂಥಗಳು ರಚಿಸಿದ್ದಾರೆ ಅವರು. ಅದರಲ್ಲಿ ಮುಖ್ಯವಾದದ್ದು ನಾವಿವತ್ತು ಎಲ್ಲರೂ ಮಧ್ವಾಚಾರ್ಯರ ಒಂದೇ ಒಂದು ಬಯೋಗ್ರಫಿ, ನಮಗೆ ಮಧ್ವಾಚಾರ್ಯರ ಕತೆ ಗೊತ್ತಾಗಲಿಕ್ಕೆ ಒಂದೇ ಒಂದು ಸೋರ್ಸ್ ಅಂದರೆ ಮಧ್ವವಿಜಯ. ಆ ಮಧ್ವವಿಜಯಕ್ಕೆ ಅವರೇ ಇಲ್ಲಿ ಆ್ಯರೋ ಬರ್ತಾ ಉಂಟು, ಅವ್ರದಕ್ಕೇ ಅವರು ಒಂದು ಭಾಷೆ ಬರೆದಿದ್ದಾರೆ. ಅದು ಭಾವಪ್ರಕಾಶಿಕ ಹೇಳಿ. ಇದು ಯಾಕೆ ಅಂದರೆ ಮಧ್ವವಿಜಯದಲ್ಲಿ ಅವರೆಲ್ಲ ಸಂಸ್ಕೃತ ವರ್ಷನ್ ಬರೆದಿದ್ದಾರೆ ಎಲ್ಲ. ಈಗ ಜಾಗಗಳ ಹೆಸರು, ಆ ಜಾಗಗಳದ್ದೇನೋ ತುಳುವಲ್ಲಿಯೋ ಕನ್ನಡದಲ್ಲಿಯೋ ಹೆಸರಿರ್ತದೆ, ಅವರು ಅದನ್ನು ಸಂಸ್ಕೃತಕ್ಕೆ ಕನ್ವರ್ಟ್ ಮಾಡಿ ಬರೆದಿದ್ದಾರೆ. ಹಾಗೆ ಅದು ಅರ್ಥ ಆಗಬೇಕು ಹೇಳಿ ಭಾವಪ್ರಕಾಶಿಕ ಹೇಳಿ ಒಂದು ಅದರ ಆ್ಯಕ್ಚುಲ್ ಒರಿಜಿನಲ್ ಹೆಸರುಗಳು ಏನೇನಿತ್ತು ತುಳುವಲ್ಲಿಯೋ ಕನ್ನಡದಲ್ಲಿಯೋ ಏನಿತ್ತು ಹೇಳಿ ಅರ್ಥ ಮಾಡಿಸಲಿಕ್ಕೆ ಇದು ಭಾವಪ್ರಕಾಶಿಕ ಹೇಳಿ ಒಂದು ಬರೆದಿದ್ದಾರೆ. ಅದಲ್ಲದೆ ಮಧ್ವವಿಜಯ ಹೇಳಿ ಇದನ್ನು ಅಂದರೆ ಇದು ಮಧ್ವವಿಜಯದ ತುಂಬ ಕಂಪ್ರೆಸ್ಡ್ ವರ್ಷನ್ ಆಗಿ ಇನ್ನೊಂದು ಗ್ರಂಥ ಬರೆದಿದ್ದಾರೆ. ಅದಲ್ಲದೆ ಮಣಿಮಂಜರಿ ಹೇಳಿ ಇದು ನೀವು ನೋಡ್ಲಿಕ್ಕೆ ಹೋದರೆ ಮಧ್ವವಿಜಯಕ್ಕೆ ಒಂದು ಪ್ರಿಕರ್ಸರ್ ಹೇಳಿ. ಮುಂಚೆ ಯಾಕೆ ಮಧ್ವಾಚಾರ್ಯರ ಅವತಾರ ಯಾಕೆ ಆಗಬೇಕಾಯಿತು ಹೇಳಲಿಕ್ಕೆ ಒಂದು ಗ್ರಂಥ ಇದ್ದಾಗೆ. ಇದರಲ್ಲಿ ಶಂಕರಾಚಾರ್ಯರ ಬಗ್ಗೆ, ಮೇಯ್ನ್ಲಿ ಶಂಕರಾಚಾರ್ಯರ ಅವತಾರ ಮತ್ತು ಅದರದ್ದು ಅವರು ಹೇಳಿದ್ದೆಲ್ಲ ಯಾಕೆ ಸರಿ ಇರಲಿಲ್ಲ ಹೇಳಿ ಇದರಲ್ಲಿ ವರ್ಣಿಸ್ತಾರೆ. ಅದಕ್ಕೋಸ್ಕರ ಮಧ್ವಾಚಾರ್ಯರು ಬಂದು ಮತ್ತು ಮಧ್ವವಿಜಯದಲ್ಲಿ ಮಧ್ವಾಚಾರ್ಯರ ವರ್ಣನೆ ಬರ್ತದೆ. ಅದಲ್ಲದೆ ಯೋಗದೀಪಿಕಾ ಹೇಳಿ, ಯೋಗದೀಪಿಕಾದಲ್ಲಿ ಆಚರಣೆ ಬಗ್ಗೆ ಇದು ವಿಷ್ಣು ತೀರ್ಥರು ಬರೆದಾಗೆ ಆಚರಣೆ ಒಂದು ಮಧ್ವ ಸಂಪ್ರದಾಯದವರು ಹೇಗೆ ಅನುಷ್ಠಾನಗಳೆಲ್ಲ ಹೇಗಿರಬೇಕು ಹೇಳಿ ಅನುಷ್ಠಾನ ಪದ್ಧತಿಗಳ ಬಗ್ಗೆ. ಅದಾದಮೇಲೆ ಸಂಗ್ರಹ ರಾಮಾಯಣದಲ್ಲಿ ಮೇಯ್ನ್ಲಿ ಅವರು ಈಗ ನಾನು ಹೇಳಿದಾಗೆ ಮೂಲ ರಾಮಾಯಣ ಇವತ್ತು ಸಿಕ್ಕುವುದಿಲ್ಲ ನಮಗೆ. ಮೂಲ ರಾಮಾಯಣ ಒಂದು ರೆಫರೆನ್ಸ್ ಆಗಿ ಇಟ್ಕೊಂಡು ಮಧ್ವಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯ ಬರೆದಿದ್ದಾರೆ. ಆದರೆ ನಮಗೆ ಇವತ್ತು ಸಿಕ್ಕುವುದು ವಾಲ್ಮೀಕಿ ರಾಮಾಯಣ. ಹಾಗೆ ವಾಲ್ಮೀಕಿ ರಾಮಾಯಣ ಮತ್ತು ಮೂಲ ರಾಮಾಯಣಕ್ಕೆ ಒಂದು ಬ್ರಿಡ್ಜ್ ಆಗಿ ಇದನ್ನು ಸಂಗ್ರಹ ರಾಮಾಯಣದನ್ನು ಬರೆದಿದ್ದಾರೆ. ಮೂಲ ರಾಮಾಯಣದ ರೆಫರೆನ್ಸನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ವಾಲ್ಮೀಕಿ ರಾಮಾಯಣವನ್ನು ಇಟ್ಕೊಂಡು ಹೇಳಿ ಇದನ್ನು ಸಂಗ್ರಹ ರಾಮಾಯಣ ಹೇಳಿ ಬರೆದಿದ್ದಾರೆ. ಇದಲ್ಲದೆ ಪಂಚಸ್ತುತಿಗಳಲ್ಲಿ 2 ಆದದ್ದು ನರಸಿಂಹಸ್ತುತಿ ಮತ್ತು ಶಿವಸ್ತುತಿ, ಇದೆರಡು ಅವರೇ ರಚಿಸಿದ್ದು. ಅದಾದಮೇಲೆ ಬೇರೆ ಕಾವ್ಯಗಳೆಲ್ಲ ರಚಿಸಿದ್ದಾರೆ. ಪಾರಿಜಾತ ಹರಣ, ಇದು ಕೃಷ್ಣ ಮತ್ತು ಸತ್ಯಭಾಮೆ
ದೇವಲೋಕಕ್ಕೆ ಹೋಗಿ ಅಲ್ಲಿಂದ ಪಾರಿಜಾತ ವೃಕ್ಷವನ್ನು ಇಟ್ಕೊಂಡು ಬಂದ ಕಥೆ ಬಗ್ಗೆ. ಮತ್ತು ಶುಭೋದಯ, ಕೃಷ್ಣಮಾಲಾ, ಮತ್ತು ಇನ್ನೊಂದು ಧ್ಯಾನಮಾಲಾ ಹೇಳಿಯೂ ಇವರು ರಚಿಸಿದ್ದಾರೆ. ಅದರಲ್ಲಿ ಧ್ಯಾನ ಹೇಗೆ ಮಾಡಬೇಕು ಹೇಳಿ. ಇದು ಕೃಷ್ಣಮಾಲಾ, ಕೃಷ್ಣನ ಕಥೆ 33 ಶ್ಲೋಕಗಳಲ್ಲಿ. ಶುಭೋದಯ ಪುರಂಜನೋಪಾಖ್ಯಾನ ಭಾಗವತದಲ್ಲಿ ಬರ್ತದೆ. ಪುರಂಜನ ಅದೊಂದು ಸಿಂಬಾಲಿಕ್ ಕತೆ ಬರ್ತದೆ, ಅದರ ಬಗ್ಗೆ ಶುಭೋದಯ ಹೇಳಿ. ಹೀಗೆ ತುಂಬ ಕವಿತೆಗಳು, ಸ್ತುತಿಗಳೆಲ್ಲ ರಚಿಸಿದ್ದಾರೆ ಇವರು. ಗ್ರಂಥಗಳು ಅವ್ರದ್ದು ನೋಡ್ಲಿಕ್ಕೆ ಹೋದರೆ 2, ತತ್ವಮಂಜರಿ ಮತ್ತು ಅಂದರೆ ಟೀಕೆದ್ದು ಗ್ರಂಥಗಳು. ಮಧ್ವವಿಜಯ ಆ ಗ್ರಂಥಗಳೆಲ್ಲ ಅದು ಇಂಡಿಪೆಂಡೆಂಟ್ ವರ್ಕ್ಸ್. ಆದರೆ ವ್ಯಾಖ್ಯಾನ ಗ್ರಂಥಗಳು 2, ತತ್ವಮಂಜರಿ ಮತ್ತು ನಯಚಂದ್ರಿಕಾ. ಇದು ನಾರಾಯಣ ಪಂಡಿತಾಚಾರ್ಯರ ಬಗ್ಗೆ ಆಯಿತು. ನಾರಾಯಣ ಪಂಡಿತಾಚಾರ್ಯರು ತ್ರಿವಿಕ್ರಮ ಪಂಡಿತಾಚಾರ್ಯರನ್ನು ಯಾವಾಗಲೂ ಸಹ ಅವರ ತಂದೆ ಹೇಳಿ, ಅಂದರೆ ಅವರ ಗ್ರಂಥಗಳಲ್ಲಿ ಅಥವಾ ಅವರ ಸ್ತುತಿಗಳಲ್ಲಿ ಎಲ್ಲ ಅವರ ತಂದೆ ಹೇಳಿ ಕರೆಯೋದಿಲ್ಲ. ಅವರವರನ್ನು ಗುರುಗಳೇ ಹೇಳಿ ರೆಫರ್ ಮಾಡ್ತಾರೆ. ಮತ್ತು ಅವರನ್ನು ಅವರು ತ್ರಿವಿಕ್ರಮಾರ್ಯ ಹೇಳಿ ಕರೆದುಕೊಳ್ತಾರೆ, ತ್ರಿವಿಕ್ರಮನ ಅಂದರೆ ಶಿಷ್ಯ ಹೇಳಿ. ಮತ್ತು ಅವರ ಮಗ ನಾರಾಯಣ ಪಂಡಿತಾಚಾರ್ಯರ ಮಗ ವಾಮನ ಪಂಡಿತಾಚಾರ್ಯರು. ಸೊ ವಾಮನ ಪಂಡಿತಾಚಾರ್ಯರು ತ್ರಿವಿಕ್ರಮ ಪಂಡಿತಾಚಾರ್ಯರ ಮೊಮ್ಮಗ. ಅವರನ್ನು ಅವರು ಕರೆದುಕೊಂಡದ್ದು ತ್ರೈವಿಕ್ರಮಾರ್ಯ ದಾಸ ಹೇಳಿ. ಅಂದರೆ ತ್ರೈವಿಕ್ರಮಾರ್ಯ ಅಂದರೆ ನಾರಾಯಣ ಪಂಡಿತಾಚಾರ್ಯರು, ಅವರ ದಾಸ ಹೇಳಿ ನಾನು ಹೇಳಿ, ಅಂದರೆ ವಾಮನ ಪಂಡಿತಾಚಾರ್ಯ ಅವರ ನಾರಾಯಣ ಪಂಡಿತಾಚಾರ್ಯರು ದಾಸ ಹೇಳಿ ಕರೆದುಕೊಂಡಿದ್ದಾರೆ. ಅವರ ಮೊಮ್ಮಗನಾದರೂ ಅವರ ಮಗನಾದರೂ ನಾರಾಯಣ ಪಂಡಿತಾಚಾರ್ಯರ ಮಗ ಹೇಳಿ ಹೇಳ್ದಿಲ್ಲ, ಅವರ ದಾಸ ಹೇಳಿ ಕರೆದುಕೊಳ್ತಾರೆ ಅವರು. ಮತ್ತು ಈಗ ಇವ್ರದ್ದು ನೋಡ್ಲಿಕ್ಕೆ ಹೋದರೆ ಇವರು ಈಗ 10 ಉಪನಿಷತ್ತುಗಳಿರೋದು ಮುಖ್ಯವಾದದ್ದು. ಅದರಲ್ಲಿ 6 ಉಪನಿಷತ್ತುಗಳಿಗೆ ಅವರ ಭಾಷ್ಯ ಇವತ್ತು ನಮಗೆ ಸಿಗ್ತದೆ. ಆದರೆ ಈ ಭಾಷ್ಯ ಅವರು ಗೋವಿಂದಾಚಾರ್ಯ ಹೇಳೋ ಪ್ರಕಾರ ಅವರು 10ಕ್ಕೂ ಭಾಷ್ಯ ಬರೆದಿರ್ಬೋದು, ನಮಗಿವತ್ತು 6 ಸಿಗ್ತದೆ. ಅವರು 10ಕ್ಕೂ ಬರೆದಿರ್ಬೋದು, ಇವತ್ತು ನಮಗೆ ಉಪಲಬ್ಧವಾದದ್ದು 6 ಹೇಳಿ. ಈ ಭಾಷೆಗಳು ತುಂಬ ಇನ್ಸೈಟ್ಫುಲ್ ಆಗಿ ಉಂಟು ಹೇಳಿ ಗೋವಿಂದಾಚಾರ್ಯ ಇದನ್ನೆಲ್ಲ ಪಬ್ಲಿಷ್ ಮಾಡಿಸಿದ್ದಾರೆ. ಮತ್ತು ಇನ್ನೊಂದು ಅಣುಭಾಷ್ಯಕ್ಕೆ, ಇದು ಅಂದರೆ ಶಾರ್ಟ್ ವರ್ಷನ್, ಬ್ರಹ್ಮಸೂತ್ರ ಭಾಷ್ಯದ್ದು ಶಾರ್ಟ್ ವರ್ಷನ್ ಅಣುಭಾಷ್ಯಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. ಅಷ್ಟೇ ಇವ್ರದ್ದು ಮೇಜರ್ ಗ್ರಂಥಗಳಷ್ಟೇ. ಇವರು ಅವರ ತಂದೆ ಮತ್ತು ಅವರ ಅಜ್ಜನಾಗಿ ಕಾವ್ಯಗಳು ಅಷ್ಟು ಜಾಸ್ತಿ ಸೃಷ್ಟಿ ಮಾಡಲಿಲ್ಲ. ಇವರು ಮೋಸ್ಟ್ಲಿ ಗ್ರಂಥಗಳೇ ರಚಿಸಿದರು. ಮತ್ತು ಇನ್ನು ಇಲ್ಲಿವರೆಗೆ ಎಲ್ಲ ಮಧ್ವಾಚಾರ್ಯರ ಡೈರೆಕ್ಟ್ ಶಿಷ್ಯರು ಮತ್ತು ಅವರ ಗೃಹಸ್ಥ ಶಿಷ್ಯರ ಪರಂಪರೆ, ಅಂದರೆ ಲಿಕುಚ ಪರಂಪರೆ ಹೇಳ್ತಾರೆ ಇವ್ರದ್ದು. ಪೆಜತ್ತಾಯರು ಇವರೆಲ್ಲ, ತ್ರಿವಿಕ್ರಮ ಪಂಡಿತಾಚಾರ್ಯರು, ಅವರ ಮಗ ನಾರಾಯಣ ಪಂಡಿತಾಚಾರ್ಯ, ಅವರ ಮಗ ವಾಮನ ಪಂಡಿತಾಚಾರ್ಯ, ಇಷ್ಟು ಜನರದ್ದಾಯಿತು. ಇನ್ನು ಅವರಾದಮೇಲೆ ಈಗ ನೀವು ಇದು ನೋಡ್ಲಿಕ್ಕೆ ಹೋದರೆ ಇಲ್ಲಿ ಪದ್ಮನಾಭ ತೀರ್ಥರು. ಈಗ ನಾವು ನೋಡಿದ್ರಲ್ಲಿ ಇದೆಲ್ಲ ಅಷ್ಟಮಠಗಳ ಯತಿಗಳಲ್ಲಿ ವಿಷ್ಣು ತೀರ್ಥರನ್ನು ನೋಡಿದ್ದೇವೆ. ಮತ್ತು ಋಷಿಕೇಶ ತೀರ್ಥರು ಅವರೇನು ಗ್ರಂಥಗಳು ಬರೀಲಿಲ್ಲ, ಆದರೆ ಮಧ್ವಾಚಾರ್ಯರ ಸರ್ವಮೂಲ ಪಾಠವನ್ನೆಲ್ಲ ಅವರು ಅದರ ಶುದ್ಧ ಪಾಠವನ್ನು ನೋಟ್ ಡೌನ್ ಮಾಡಿ ಬರೆದಿಟ್ಟಿದ್ದಾರೆ. ಅದನ್ನು ಪಲಿಮಾರ್ ಮಠದಲ್ಲಿ ಇಟ್ಟಿದ್ದರು. ಮತ್ತು ಗೋವಿಂದಾಚಾರ್ಯ ಅದನ್ನು ನೋಡಿ ಅದನ್ನು ಪಬ್ಲಿಷ್ ಮಾಡಿಸಿದ್ರು ಮೊನ್ನೆ. ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಉಂಟು, ಅಂದರೆ ಇವತ್ತಿನ ಪಾಠ ಮತ್ತು ಆ ಶುದ್ಧ ಪಾಠದಲ್ಲಿ. ಸೊ ಆ ವ್ಯತ್ಯಾಸಗಳನ್ನೆಲ್ಲ ಅವ್ರು ನೋಡಿ ಅದನ್ನು ಪಬ್ಲಿಷ್ ಮಾಡಿಸಿದ್ದಾರೆ. ಆದರೆ ಅವರು ಸ್ವತಃ ಏನು ಗ್ರಂಥಗಳು ಅವರೇ ಬರೀಲಿಲ್ಲ. ಈಗ ನಾವು ನೋಡಿದ್ರಲ್ಲಿ ನರಹರಿ ತೀರ್ಥರು, ಪದ್ಮನಾಭ ತೀರ್ಥರು, ವಿಷ್ಣು ತೀರ್ಥರು ಇವರ ಯತಿಶಿಷ್ಯರಲ್ಲಿ ಗ್ರಂಥಗಳು ಬರೆದವರು. ಅದಾದಮೇಲೆ ಪದ್ಮನಾಭ ತೀರ್ಥರಿಂದ ಮುಂದೆ ಬಂದದ್ರಲ್ಲಿ ನರಹರಿ ತೀರ್ಥರು ಆದಮೇಲೆ ಮಾಧವ ತೀರ್ಥರು, ಅದಾದಮೇಲೆ ಅಕ್ಷೋಭ್ಯ ತೀರ್ಥರು, ಆದಮೇಲೆ ಜಯತೀರ್ಥರು ತುಂಬ ಗ್ರಂಥಗಳು ಬರೆದಿದ್ದಾರೆ. ಇವ್ರದ್ದು ನೀವು ನೋಡ್ಲಿಕ್ಕೆ ಹೋದರೆ 1345 ಅರೌಂಡ್ ಆ ಟೈಮಲ್ಲಿ ಬರ್ತದೆ. ಮಧ್ವಾಚಾರ್ಯರು ಅವರ ಅವತಾರ ಸಮಾಪ್ತಿ ಮಾಡಿ ಬದರಿಗೆ ಹೋದದ್ದು 1317 ಹೇಳ್ತಾರೆ. ಹಾಗೆ ಒಂದು 30 ವರ್ಷ ಆದಮೇಲೆ, ಮಧ್ವಾಚಾರ್ಯರು ಹೋಗಿ ಆದಮೇಲೆ 30 ವರ್ಷ ಆದಮೇಲೆ ಬಂದ ಜಯತೀರ್ಥರು. ಇವರನ್ನು ಟೀಕಾಚಾರ್ಯರು ಹೇಳ್ತಾರೆ. ಇವ್ರದ್ದು ಕತೆ ಎಲ್ಲರೂ ಹೇಳುವಂಥದ್ದು ಅದೇ ಮಧ್ವಾಚಾರ್ಯರು ಸರ್ವಮೂಲ ಗ್ರಂಥ ಹೇಳುವಾಗ ಒಂದು ಎತ್ತಾಗಿ ಅದನ್ನೆಲ್ಲ ಕೇಳ್ಕೊಳ್ತಿದ್ರು. ಮತ್ತು ಯಾರು ಬರೀತಾರೆ ಟೀಕೆ ಯಾರು ಬರೀತಾರೆ ಹೇಳಿ ಅವರ ಶಿಷ್ಯರು ಕೇಳುವಾಗ ಈ ಎತ್ತು ಬರೀತದೆ ಹೇಳಿದರು. ಆದಮೇಲೆ ಆ ಎತ್ತು ಮುಂದಿನ ಜನ್ಮದಲ್ಲಿ ಜಯತೀರ್ಥರಾಗಿ ಬಂದರು ಹೇಳ್ತಾರೆ. ಅದು ಆಥೆಂಟಿಕಾ ಅಲ್ವಾ ಹೇಳಿಕ್ಕಾಗ್ದಿಲ್ಲ, ಆದರೆ ಹಾಗೆ ಒಂದು ಕತೆ ಉಂಟು. ಮತ್ತು ಇಲ್ಲಿ ನೋಡ್ಲಿಕ್ಕೆ ಹೋದರೆ ಅವರು ಅವರನ್ನು ಟೀಕಾಚಾರ್ಯರು ಯಾಕೆ ಕರೀತಾರೆ ಅಂದರೆ ಮಧ್ವಾಚಾರ್ಯರ ಆಲ್ಮೋಸ್ಟ್ ಎಲ್ಲ ಗ್ರಂಥಗಳಿಗೆ ಟೀಕೆ ಬರೆದಿದ್ದಾರೆ ಅವರು. ಇಲ್ಲಿ ವೇದ ಉಪನಿಷತ್ ಪ್ರಸ್ಥಾನದಲ್ಲಿ ನೋಡಿದರೆ ಋಗ್ಭಾಷ್ಯಕ್ಕೆ ಟೀಕೆ ಬರೆದದ್ದು ಸಂಬಂಧ ದೀಪಿಕಾ ಹೇಳಿ ಕರೀತಾರೆ. ಖಂಡಾರ್ಥ ನಿರ್ಣಯಕ್ಕೆ ಟೀಕೆ ಬರೆದದ್ದು ಇಲ್ಲಿನ ಎಲ್ಲ ರೆಡ್ ಆ್ಯರೋಗಳೆಲ್ಲ ಜಯತೀರ್ಥರಿಗೆ ಬಂದು ಜಾಯ್ನ್ ಆಗ್ತದೆ. ಖಂಡಾರ್ಥ ನಿರ್ಣಯ ಟೀಕೆ.
ಉಪನಿಷತ್ತುಗಳಲ್ಲಿ ಮಾತ್ರ 10 ಉಪನಿಷತ್ತಲ್ಲಿ 2 ಉಪನಿಷತ್ತಿಗೆ ಟೀಕೆ ಬರೆದಿದ್ದಾರೆ. ಈಶಾವಾಸ್ಯಕ್ಕೆ ಒಂದು ಟೀಕೆ ಬರೆದಿದ್ದಾರೆ ಮತ್ತು ಷಟ್ಪ್ರಶ್ನ ಉಪನಿಷತ್ತಿಗೆ ಟೀಕೆ ಬರೆದಿದ್ದಾರೆ. ಬಾಕಿ ಯಾವ ಉಪನಿಷತ್ತಿಗೆ ಟೀಕೆ ಬರೀಲಿಲ್ಲ ಇವರು. ಮತ್ತು ಇಲ್ಲಿ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಇವರು ಬರೆದ ಟೀಕೆ ತತ್ವಪ್ರಕಾಶಿಕ ಹೇಳಿ, ಇದು ತುಂಬ ಪಾಪ್ಯುಲರ್ ಆಗಿ ಇವತ್ತು ಓದ್ತಾರೆ. ಆದರೆ ಅವ್ರದ್ದು ಮ್ಯಾಗ್ನಮ್ ಓಪಸ್ ಅಂದರೆ ಅವ್ರದ್ದು ಮುಖ್ಯವಾದ ಗ್ರಂಥ ಏನಂದರೆ ಅನುವ್ಯಾಖ್ಯಾನಕ್ಕೆ ಬರೆದ ಟೀಕೆ ನ್ಯಾಯಸುಧಾ ಹೇಳಿ. ಇದು ಇವತ್ತು ಎಲ್ಲ ಗ್ರ್ಯಾಜುಯೇಷನ್ ಸೆರಿಮನಿ ಇದ್ದಾಗ ಎಲ್ಲರೂ ಓದಿ, ಮಧ್ವ ಪಂಡಿತರೆಲ್ಲರೂ ಓದಿ ಅದನ್ನು ಸುಧಾ ಪಂಡಿತರು ಹೇಳಿ ಹೇಳ್ಕೊಳ್ಳುವಂಥದ್ದು ಈ ಗ್ರಂಥದ್ದೇ ನ್ಯಾಯಸುಧಾ ಹೇಳಿ. ಅದು ಮಧ್ವಾಚಾರ್ಯರ ಅನುವ್ಯಾಖ್ಯಾನಕ್ಕೆ ಬರೆದ ಟೀಕೆ ಇವ್ರದ್ದು. ಮತ್ತು ನ್ಯಾಯ ವಿವರಣ ಟೀಕಾ, ಇದು ನ್ಯಾಯ ವಿವರಣ ಹೇಳಿ ನಾನು ನಿನ್ನೆ ಹೇಳಿದಾಗೆ ಮಧ್ವಾಚಾರ್ಯರದೊಂದು ಅನುವ್ಯಾಖ್ಯಾನಕ್ಕೆ ಒಂದು ಅಪೆಂಡಿಕ್ಸ್ ಇದ್ದಾಗೆ ನ್ಯಾಯ ವಿವರಣ, ಅದಕ್ಕೆ ಸಹ ಟೀಕೆ ಬರೆದಿದ್ದಾರೆ. ಆದರೆ ನ್ಯಾಯ ವಿವರಣ ಟೀಕೆಯಲ್ಲಿ ಅವರು ಅಂದರೆ ಜಸ್ಟ್ 2.5 ಪಾದಗಳಿಗೆ ಮಾತ್ರ ಭಾಷೆ ಬರೆದಿದ್ದಾರೆ, ಇಡೀ ಇದಕ್ಕೆ ಬರೀಲಿಲ್ಲ ಅವರು. ಮತ್ತು ಇಲ್ಲಿ ಗೀತಾ ಭಾಷ್ಯಕ್ಕೆ ಪ್ರಮೇಯ ದೀಪಿಕಾ ಹೇಳಿ ಬರೆದಿದ್ದಾರೆ, ಗೀತಾ ತಾತ್ಪರ್ಯ ನಿರ್ಣಯಕ್ಕೆ ನ್ಯಾಯ ದೀಪಿಕಾ ಹೇಳಿ ಬರೆದಿದ್ದಾರೆ, ಎರಡಕ್ಕೂ ಟೀಕೆ ಬರೆದಿದ್ದಾರೆ. ಮತ್ತು ಇತಿಹಾಸ ಪುರಾಣಗಳಲ್ಲಿ ಇದರಲ್ಲಿ ಯಾವುದಕ್ಕೂ ಟೀಕೆ ಬರೀಲಿಲ್ಲ. ಜನರಲಿ ನೀವು ನೋಡ್ಲಿಕ್ಕೆ ಹೋದರೆ ಇತಿಹಾಸ ಪುರಾಣಕ್ಕೆ ಬರೆದದ್ದು ಮುಂದೆ ಬಂದ ಪಂಡಿತರಲ್ಲಿ ಕೆಲವರೇ ಬರೆದಿದ್ದಾರೆ. ಒಂದು ಭಾಗವತಕ್ಕಾದರೂ ಕೆಲವರು ಯತಿಗಳು ಬರೆದಿದ್ದಾರೆ, ಆದರೆ ಮಧ್ವಾಚಾರ್ಯರ ಈ ಗ್ರಂಥಗಳಿಗೆ ಜಾಸ್ತಿ ಜನರು ಟೀಕೆ ಬರೀಲಿಲ್ಲ. ಒಬ್ಬರು ಬರೆದದಂದರೆ ವಾದಿರಾಜರು ಬರೆದಿದ್ದಾರೆ, ಅದಲ್ಲದೆ ಜಾಸ್ತಿ ಯಾರೂ ಬರೀಲಿಲ್ಲ. ಮತ್ತು ರಾಘವೇಂದ್ರ ಸ್ವಾಮಿಯವರು ಇದನ್ನೊಂದು ಕಂಪ್ರೆಸ್ಡ್ ವರ್ಷನ್ ಆಗಿ ಒಂದು ಸ್ತುತಿ ಹಾಗೆ ಮಾಡಿದ್ದಾರೆ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು, ಅದಲ್ಲದೆ ಬೇರೆ ಯಾರೂ ಜಾಸ್ತಿ ಬರೀಲಿಲ್ಲ ಇದಕ್ಕೆ. ಮತ್ತು ಪ್ರಕರಣ ಗ್ರಂಥಗಳಿಗೆ ಪ್ರತಿಯೊಂದಕ್ಕೂ ಜಯತೀರ್ಥರು ಬರೆದಿದ್ದಾರೆ. ವಿಷ್ಣು ತತ್ವನಿರ್ಣಯ, ತತ್ವೋದ್ಯೋತ, ಮಾಯಾವಾದ ಖಂಡನ, ಉಪಾಧಿ ಖಂಡನ, ಮಿಥ್ಯಾತ್ವ ಅನುಮಾನ ಖಂಡನ, ತತ್ವ ಸಂಖ್ಯಾನ, ತತ್ವ ವಿವೇಕ, ಪ್ರಮಾಣ ಲಕ್ಷಣ, ಕಥಾಲಕ್ಷಣ 9ಕ್ಕೂ ಬರೆದಿದ್ದಾರೆ. ಮತ್ತು ನೀವು ದಶ ಪ್ರಕರಣ ಹೇಳಿಟ್ಕೊಳ್ಳೋದಾದರೆ ಅಲ್ಲಿ ಖಂಡಾರ್ಥ ನಿರ್ಣಯ ಒಂದು ಆಲ್ರೆಡಿ ಬಂದಿದೆ, ಅದಕ್ಕೆ ಸಹ ಬರೆದಿದ್ದಾರೆ. ಅದಲ್ಲದೆ ಇವ್ರದ್ದು ಸ್ವತಂತ್ರ ಗ್ರಂಥಗಳಂದರೆ ವಾದಾವಳಿ, ಪ್ರಮಾಣ ಪದ್ಧತಿ ಮತ್ತು ಪದ್ಯಮಾಲ. ಸೊ ಇದರಲ್ಲಿ ಏನಂದರೆ ಪ್ರಮಾಣ ಪದ್ಧತಿ ಅಂದರೆ ಇದು ನಾನು ಹೇಳಿದಾಗೆ ಎಪಿಸ್ಟೆಮಾಲಜಿ, ಮಧ್ವಾಚಾರ್ಯರು ಪ್ರಮಾಣ ಲಕ್ಷಣ ಹೇಳಿ ಒಂದು ಗ್ರಂಥ ಬರೆದಿದ್ರು. ಇಲ್ಲಿ ನೋಡಿದರೆ ಇಲ್ಲಿ ಪ್ರಮಾಣ ಲಕ್ಷಣ, ಕಥಾಲಕ್ಷಣ ಹೇಳಿ 2 ಬರೆದಿದ್ರು. ಇವ್ರ ಪ್ರಮಾಣ ಪದ್ಧತಿ ಯಾಕೆ ಬರ್ತದಂದರೆ ಪ್ರಮಾಣ ಲಕ್ಷಣ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಉಂಟು ಹೇಳಿ ಈಸಿಯಾಗಿ ಬಿಗಿನರ್ಸಿಗೆ ಅರ್ಥ ಆಗಲಿಕ್ಕೆ ಪ್ರಮಾಣ ಪದ್ಧತಿ ಹೇಳಿ ಇನ್ನೊಂದು ಗ್ರಂಥ ಬರೆದ್ರು ಜಯತೀರ್ಥರು. ಮತ್ತು ವಾದಾವಳಿ, ಇದು ಬೇರೆ ಅದ್ವೈತ ಮಾಯಾವಾದವನ್ನೆಲ್ಲ ಖಂಡಿಸುವಂಥ ಒಂದು ಗ್ರಂಥ ಇದು. ಪದ್ಯಮಾಲ, ಇದು ಜಯತೀರ್ಥರು ಎಲ್ಲ ಬರೆದ ಗ್ರಂಥಗಳು ಅವ್ರದ್ದು ಪ್ರೋಸ್ ಫಾರ್ಮಲ್ಲೇ ಇರೋದು, ಗದ್ಯದಾಗೇ ಇರೋದು. ಪದ್ಯದಾಗಿರುವ ಒಂದೇ ಒಂದು ಗ್ರಂಥ ಅವರು ಬರೆದದ್ದು ಪದ್ಯಮಾಲ ಹೇಳಿ, ಇದು ಶ್ಲೋಕಗಳಾಗೆ. ಸೊ ಇದರಲ್ಲಿ ಅದೇ ಭಗವಂತನ ಪೂಜೆ ಹೇಗೆ ಮಾಡಬೇಕು ಹೇಳಿ ಪೂಜಾ ಪದ್ಧತಿ ಬಗ್ಗೆ ಬರೆದ ಗ್ರಂಥ ಪದ್ಯಮಾಲ. ಇದೆಲ್ಲ ಜಯತೀರ್ಥರದ ಗ್ರಂಥಗಳು. ತುಂಬ ಜಾಸ್ತಿ ಗ್ರಂಥಗಳನ್ನು ಜಯತೀರ್ಥರು ರಚಿಸಿದ್ದಾರೆ. ಈಗ ನಾವು ನೋಡೋದ್ರಲ್ಲಿ ಎಲ್ಲದರಲ್ಲಿ ಹೆಚ್ಚು ಗ್ರಂಥಗಳು ರಚಿಸಿದ್ದಂದರೆ ಮಧ್ವಾಚಾರ್ಯರು, ಜಯತೀರ್ಥರು ಮತ್ತು ರಾಘವೇಂದ್ರ ಸ್ವಾಮಿಯವರು. ಇದಾದಮೇಲೆ ಇಬ್ಬರು ಯತಿಗಳು ಬರ್ತಾರೆ. ಸೊ ಇಲ್ಲಿ ನೋಡ್ಲಿಕ್ಕೆ ಹೋದರೆ ನೀವು ಅಧೋಕ್ಷಜ ತೀರ್ಥರು ಪೇಜಾವರ ಮಠದ ಮೂಲ ಯತಿಗಳು. ಅವರ ಪರಂಪರೆಯಲ್ಲಿ ಮುಂದೆ ಅರೌಂಡ್ ಜಯತೀರ್ಥರ ಟೈಮಲ್ಲಿ ಇದು ನೋಡ್ಲಿಕ್ಕೆ ಹೋದರೆ ಒಂದೇ ಟೈಮಲ್ಲಿ ಬರ್ತದೆ ನಿಮಗೆ. ಜಯತೀರ್ಥರು ಸಹ ಅದೇ ಟೈಮಲ್ಲಿ ಇಲ್ಲಿ ಸೇಮ್ ಲೈನಲ್ಲಿ ಬರ್ತಾರೆ. ಸೊ ಇದರಲ್ಲಿ ವಿಜಯಧ್ವಜ ತೀರ್ಥರು ಹೇಳಿ ಒಬ್ಬರು ಬರ್ತಾರೆ. ವಿಜಯಧ್ವಜ ತೀರ್ಥರು ಬರೆದ ಗ್ರಂಥ ಒಂದೇ ಒಂದು ಗ್ರಂಥ ಮುಖ್ಯವಾಗಿ ಅವ್ರದ್ದು ನಾವು ಇವತ್ತು ನೋಡೋದು, ಅದು ಭಕ್ತಿ ರತ್ನಾವಳಿ ಹೇಳಿ ಭಾಗವತಕ್ಕೆ ಒಂದು ವ್ಯಾಖ್ಯಾನ ಬರೆದದ್ದವರು. ಸೊ ಇದು ಭಾಗವತದ 12 ಸ್ಕಂದಗಳಿಗೂ ವ್ಯಾಖ್ಯಾನ ಬರೆದಿದ್ದಾರೆ ವಿಜಯಧ್ವಜ ತೀರ್ಥರು. ಇವರು ವಿಜಯಧ್ವಜ ತೀರ್ಥರ ವ್ಯಾಖ್ಯಾನ ಇದನ್ನು ವಿಜಯಧ್ವಜೀಯ ಹೇಳಿ ಸಹ ಹೇಳ್ತಾರೆ, ಇಲ್ಲ ಪಾದರತ್ನಾವಳಿ ಹೇಳಿ ಸಹ ಕರೀತಾರೆ ಇದನ್ನು. ಆದರೆ ಗೋವಿಂದಾಚಾರ್ಯ ಹೇಳುವ ಪ್ರಕಾರ ಇದರಲ್ಲಿ ನಮಗೆ ಕೆಲವೇ ಅಧ್ಯಾಯಗಳು ನಾವು ಶುದ್ಧ ಪಾಠ ಹೇಳಿ ಅದನ್ನು ನೋಡ್ಬೋದು. ಬಾಕಿ ಎಲ್ಲ ಅವ್ರು ಹೇಳ್ತಾರೆ ಏನಂದರೆ ಮಧ್ಯದಲ್ಲಿ ಎಲ್ಲಿಯೋ ಈ ಗೆದ್ದಲೆಲ್ಲ ತಿಂದು ಅದು ಕೆಲವು ಅಧ್ಯಾಯಗಳೆಲ್ಲ ಹೋಗಿಬಿಟ್ಟಿರ್ತದೆ, ಅದನ್ನು ಯಾರೋ ಬೇರೆ ಪಂಡಿತರನ್ನು ಕರೆದು ನೀವೇ ಸೇರಿಸಿ ಬಿಡಿದ್ದಕ್ಕೆ ಹೇಳೋದು ಇಷ್ಟ ಇಲ್ಲ ಅವರಿಗೆ, ಇಷ್ಟೆಲ್ಲ ಕಳೆದೋಯ್ತು ಹೇಳಿ ಹೇಳೋದು ಇಷ್ಟ ಇಲ್ಲದೆ ಬೇರೆ ಯಾರೋ ಪಂಡಿತರನ್ನು ಕರೆದು ನೀವೇ ಸೇರಿಸಿ ಬಿಡಿ ಹೇಳಿ ಅವರೇ ಅದಕ್ಕೆ ರಚಿಸಿ ಕೆಲವು ಅಧ್ಯಾಯಗಳನ್ನು ಸೇರಿಸಿದ್ರು ಹೇಳಿ ಗೋವಿಂದಾಚಾರ್ಯ ಹೇಳ್ತಾರೆ. ಅಂದರೆ ಅದಕ್ಕೆ ಅವ್ರದ್ದು ರೀಸನ್ ಏನಂದರೆ ಮೊದಲನೇ ಕೆಲವು ಅಧ್ಯಾಯಗಳನ್ನು ನೀವು ನೋಡ್ಲಿಕ್ಕೆ ಹೋದರೆ ಅದು ತುಂಬಾ ಸ್ಕಾಲರ್ಲಿ ಉಂಟು, ತುಂಬ ಚೆಂದಾಗಿ ವಿಜಯಧ್ವಜರ ಪಾಂಡಿತ್ಯ ಎಲ್ಲ ಅದರಲ್ಲಿ ಗೊತ್ತಾಗ್ತದೆ.
ಮತ್ತು ಮುಂದೆ ಬರುವ ಅಧ್ಯಾಯ ನೋಡಿದರೆ ಅದರಲ್ಲಿ ಛಂದಸ್ಸು ಸಹ ಅಷ್ಟು ಸರಿ ಇಲ್ಲ, ಅದು ಗೊತ್ತಾಗ್ತದೆ, ಕ್ಲಿಯರಾಗಿ ಗೊತ್ತಾಗ್ತದೆ ಅವ್ರು ಬರ್ದದಲ್ಲ ಹೇಳ್ತಾರೆ. ಹಾಗೆ ಗೋವಿಂದಾಚಾರ್ಯನು ಅವ್ರು ಹೇಳೋದನ್ನು ನೋಡಿದರೆ ಇದರದ್ದು ಕೆಲವೇ ಅಧ್ಯಾಯಗಳು ಶುದ್ಧ ಪಾಠ ಸಿಕ್ಕೋದು. ಆದರೆ ವಿಜಯಧ್ವಜರಂತೂ ಅವರು ಎಲ್ಲ ಅಧ್ಯಾಯಗಳಿಗೆ ಶುದ್ಧ ಪಾಠ ಬರೆದಿದ್ದಾರೆ ಹೇಳ್ಬೋದು. ಸೊ ಇದು ವಿಜಯಧ್ವಜ ತೀರ್ಥರದು. ಮತ್ತು ಇನ್ನೊಂದು ರಾಜರಾಜೇಶ್ವರ ತೀರ್ಥರು. ಇವರು ಇದೇ ಟೈಮಲ್ಲಿ, ಸೇಮ್ ಟೈಮಲ್ಲಿ, ಜಯತೀರ್ಥರದು ಟೈಮಲ್ಲಿಯೇ ಮೂವರು ಬಂದಿದ್ದಾರೆ. ರಾಜರಾಜೇಶ್ವರ ತೀರ್ಥರು, ಜಯತೀರ್ಥರು, ವಿಜಯಧ್ವಜ ತೀರ್ಥರು. ಸೊ ರಾಜರಾಜೇಶ್ವರರು ಹೃಷಿಕೇಶ ತೀರ್ಥರು ಅಂದರೆ ಪಲಿಮಾರ್ ಮಠದ ಪರಂಪರೆಯಲ್ಲಿ ಬಂದ ಒಂದು ಯತಿಗಳು. ಇವರು ರಾಜರಾಜೇಶ್ವರರು ಬರೆದದ್ದು ಇವತ್ತು ನಾವು ಪ್ರಮುಖವಾಗಿ ಹೇಳುವಂಥದ್ದು ಮಂಗಳಾಷ್ಟಕ. ಇದೊಂದು ಇಲ್ಲೊಂದು ಸ್ತೋತ್ರ, ನಾವು ಮಂಗಳಾಷ್ಟಕ ಹೇಳ್ಕೊಳ್ತೇವೆ. ಇದೊಂದೇ ಇವ್ರದ್ದು ಕೊಡುಗೆ. ಅಂದರೆ ಇದು ಮೊನ್ನೆ ರಾಮ ಮಂದಿರದ್ದು ಭೂಮಿ ಪೂಜಾ ಆಗುವಾಗ ಸಹ ಇದನ್ನೇ ಹೇಳಿದರು. ಹಾಗೆ ತುಂಬ ಬೆಳಿಗ್ಗೆ ಸಮಯದಲ್ಲಿ ಹೇಳ್ಕೊಳ್ತಾರೆ ಮಂಗಳಾಷ್ಟಕ ಸ್ತೋತ್ರ. ಇದು ರಾಜರಾಜೇಶ್ವರರು ಬರ್ತದ್ದು. ಹಾಗೆ ಮುಂದೆ ಇದರಲ್ಲಿ ನೋಡ್ಲಿಕ್ಕೆ ಹೋದರೆ ನೀವು ಇನ್ನು ಪದ್ಮನಾಭ ತೀರ್ಥರ ಪರಂಪರೆಯಲ್ಲಿ ಹೀಗೆ ನೋಡ್ತಾ ಹೋದರೆ ಇದು ಕೆಲವೆಲ್ಲ ಸ್ಪ್ಲಿಟ್ ಆಗಿದೆ. ಸೊ ಇಲ್ಲಿ ಪದ್ಮನಾಭ ತೀರ್ಥರಿಂದ ಕೆಲವು ಬೇರೆ ಶಿಷ್ಯರು ಇನ್ನೊಂದು ಮಠ ಪರಂಪರೆ ಶುರುವಾಯಿತಲ್ಲಿ, ಅದು ಮುಳುಬಾಗಿಲು ಮಠ ಅದರಲ್ಲಿ ಮುಂದೆ ಬಂದವರೊಬ್ಬರು ಯತಿಗಳು ಶ್ರೀಪಾದರಾಜರು. ಜಯತೀರ್ಥರ ಟೈಮ್ ಆದಮೇಲೆ ಒಂದು 1406 ಟೈಮಲ್ಲಿ ಬಂದದ್ದು ಇವರ ಮಠ ಮತ್ತು ಶ್ರೀಪಾದರಾಜ ಮಠ ಅದಕ್ಕೆ ಹೆಸರು ಬಂತು. ಅವರ ಆನರಲ್ಲಿ ಅದಕ್ಕೆ ಹೆಸರೇ ಚೇಂಜ್ ಮಾಡಿಬಿಟ್ರು. ಹಾಗೆ ಶ್ರೀಪಾದರಾಜರದ್ದು ನೀವು ನೋಡ್ಲಿಕ್ಕೆ ಹೋದರೆ ಇವರು ಗ್ರಂಥಗಳು ಏನು ಬರೀಲಿಲ್ಲ, ಆದರೆ ಇವ್ರದ್ದು ಅಂದರೆ ಟೀಕೆ ಟಿಪ್ಪಣಿಗಳು ಏನು ಬರೀಲಿಲ್ಲ. ಒಂದು ಗ್ರಂಥ ಬರೆದಿದ್ದಾರೆ, ವಾಗ್ವಜ್ರ ಅದಲ್ಲದೆ ಮುಖ್ಯವಾಗಿ ಇವ್ರದ್ದು ಕೊಡುಗೆಗಳಂದರೆ ಭ್ರಮರಗೀತ, ವೇಣುಗೀತ, ಮಧ್ವನಾಮ ಇವತ್ತು ತುಂಬ ಜನರು ಪಠಿಸ್ತಾರೆ. ಮತ್ತು ದೇವರ ನಾಮಗಳು ತುಂಬ ಬರೆದಿದ್ದಾರೆ. ರಂಗವಿಠಲ ಇವ್ರದ್ದು ಅಂಕಿತ ಇತ್ತು, ತುಂಬ ದೇವರ ನಾಮಗಳು ಬರೆದಿದ್ದಾರೆ. ಆದರೆ ಅದರಿಂದ ಜಾಸ್ತಿ ಇವ್ರದ್ದು ಕೊಡುಗೆ ಏನಂದರೆ ಇವರು ಮುಂದೆ ಬರುವಂಥ ತುಂಬ ಯತಿಗಳ ಇದಾಗಿದ್ದರು, ಗುರುಗಳಾಗಿದ್ದರು. ಅವರೊಂದು ಯೂನಿವರ್ಸಿಟಿ ಹಾಗೆ ಮುಳುಬಾಗಿಲಲ್ಲಿ ಇಟ್ಟಿದ್ರು. ಅಲ್ಲಿಗೆ ತುಂಬ ಯತಿಗಳು ಪಂಡಿತರೆಲ್ಲ ಹೋಗಿ ಓದ್ಕೊಳ್ತಿದ್ರು. ಅದರಲ್ಲಿ ಒಂದು ಯತಿ ಓದಿದವರು ಮುಂದೆ ಬರುವ ವ್ಯಾಸತೀರ್ಥರು. ಇಲ್ಲಿ ವ್ಯಾಸತೀರ್ಥರು ಹೇಳಿದ್ದಾರೆ, ಅವರು ಅಲ್ಲೇ ಹೋಗಿ ಓದಿದ್ದು. ನೀವು ಇಲ್ಲಿ ನೋಡಿದರೆ ಶ್ರೀಪಾದರಾಜರ ಪರಂಪರೆಯಲ್ಲಿ ಮುಂದೆ ಬಂದ ಯಾವ ಯತಿಗಳನ್ನು ಇಲ್ಲಿ ಹೇಳ್ದಿಲ್ಲ. ಆದರೆ ಜಯತೀರ್ಥರದ್ದು ಇದರಲ್ಲಿ ನೋಡಿದರೆ ಮುಂದೆ ಜಯತೀರ್ಥರದ್ದು ಪರಂಪರೆಯಲ್ಲಿ ನೋಡಿದರೆ 3 ಕವಲುಗಳಾಯಿತು. ಅದರಲ್ಲಿ ಒಂದು ಕವಲಲ್ಲಿ ಬಂದವರು ವ್ಯಾಸತೀರ್ಥರು. ಇವರು ಹೋಗಿ ಶ್ರೀಪಾದರಾಜರ ಹತ್ರ ಪಾಠ ಕೇಳಿ ಅಲ್ಲೇ ಅವರು ಎಜುಕೇಟ್ ಆದದ್ದು ಶ್ರೀಪಾದರಾಜರ ಹತ್ರ. ಸೊ ಇಲ್ಲಿ ಶ್ರೀಪಾದರಾಜರ ಹತ್ರ ಎಜುಕೇಟ್ ಆಗಿ ವ್ಯಾಸತೀರ್ಥರು ಮುಂದೆ ಬಂದವರು 1460 to 1539. ವ್ಯಾಸತೀರ್ಥರು ಸುಮಾರು ಗ್ರಂಥಗಳು ಬರ್ತಿದ್ದಾರೆ. ಅದರಲ್ಲಿ ಇವತ್ತು ನಾವು ತುಂಬ ಜನರು ಇವತ್ತು ಓದುವಂಥ ಗ್ರಂಥಗಳು ಕೆಲವಿದ್ದಾವೆ. ತಾತ್ಪರ್ಯ ಚಂದ್ರಿಕಾ ಇದು ಜಯತೀರ್ಥರು ಬರೆದ ತತ್ವಪ್ರಕಾಶಿಕ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಇವ್ರದ್ದು ಜಯತೀರ್ಥರದು ಟೀಕೆ. ಆ ಟೀಕೆಗೆ ಇನ್ನೊಂದು ಇವ್ರು ಬರೆದ ವ್ಯಾಖ್ಯಾನ, ಅದನ್ನು ಟಿಪ್ಪಣಿ ಹೇಳ್ಬೋದು. ಅದು ತಾತ್ಪರ್ಯ ಚಂದ್ರಿಕಾ ಇದು ತುಂಬ ಮುಖ್ಯವಾದ ಗ್ರಂಥ ಇವ್ರದ್ದು. ಇದರಿಂದಾಗೇ ಇವರ ಹೆಸರು ಚಂದ್ರಿಕಾಚಾರ್ಯರು ಹೇಳ್ತಾರೆ. ಈ ಗ್ರಂಥ ಬರೆದದ್ದಕ್ಕೆ, ತಾತ್ಪರ್ಯ ಚಂದ್ರಿಕಾ ಎಂಬ ಗ್ರಂಥ ಬರೆದದ್ದಕ್ಕೆ ಚಂದ್ರಿಕಾಚಾರ್ಯರು ಇವರನ್ನು ಕರೀತಾರೆ. ಮತ್ತು ಮುಂದೆ ಪ್ರಕರಣ ಗ್ರಂಥಗಳಲ್ಲಿ 4 ಗ್ರಂಥಗಳಿಗೆ ಇವರು ಇದು ಟೀಕೆ ಬರೆದಿದ್ದಾರೆ. ಇದು ಜಯತೀರ್ಥರದ್ದು ಗ್ರಂಥಕ್ಕಲ್ಲ, ಡೈರೆಕ್ಟಾಗಿ ಮಧ್ವಾಚಾರ್ಯರ ಪ್ರಕರಣ ಗ್ರಂಥಗಳಿಗೇ ಇವರು ಟೀಕೆ ಬರೆದಿದ್ದಾರೆ. ಅದನ್ನು ಅವರು ಮಂಜರಿ ಕರೀತಿದ್ರು. ಮಾಯಾವಾದ ಖಂಡನ ಮಂಜರಿ, ಉಪಾಧಿ ಖಂಡನ ಮಂಜರಿ, ಮಿಥ್ಯಾತ್ವ ಅನುಮಾನ ಖಂಡನ ಮಂಜರಿ ಮತ್ತು ತತ್ವ ವಿವೇಕ ಮಂಜರಿ. ಅದಲ್ಲದೆ ಕೆಲವು ತುಂಬ ಮುಖ್ಯವಾದ ಗ್ರಂಥಗಳು ತರ್ಕತಾಂಡವ ಒಂದು ಬರೆದಿದ್ದಾರೆ. ತರ್ಕತಾಂಡವದಲ್ಲಿ ಬೇಸಿಕಲಿ ಲಾಜಿಕ್, ನ್ಯಾಯ ಒಂದು ಇದುಂಟು. ಈಗ ನೀವು ಷಡ್ದರ್ಶನಗಳು ನೋಡ್ಲಿಕ್ಕೆ ಹೋದರೆ ಅದರಲ್ಲಿ ಯೋಗ, ನ್ಯಾಯ, ಮೀಮಾಂಸಾ ಹೀಗೆಲ್ಲ ಬರ್ತದೆ. ಅದರಲ್ಲಿ ಒಂದು ನ್ಯಾಯ ಆ ನ್ಯಾಯ ದರ್ಶನವನ್ನು ಖಂಡಿಸ್ತಾ ಇದು ಬರೆದಿದ್ದಾರೆ. ಇದರಲ್ಲಿ ತುಂಬ ಡೀಟೇಲ್ ಆಗಿ ಹೋಗಿ ಕೆಲವೆಲ್ಲ ಕಾಂಟ್ರವರ್ಷಿಯಲ್ ಟಾಪಿಕ್ಸ್ ಉಂಟು. ಒಂದು ಉಪಸಂಹಾರ, ಇನ್ನು ಜಾಸ್ತಿ ಉಪಸಂಹಾರಕ್ಕೆ ಜಾಸ್ತಿ ಮಹತ್ವ ಕೊಡಬೇಕು ಉಪಕ್ರಮದಿಂದ, ಅಂದರೆ ಕನ್ಕ್ಲೂಡಿಂಗ್ ಸ್ಟೇಟ್ಮೆಂಟಿಗೆ ಜಾಸ್ತಿ ಮಹತ್ವ, ಫಸ್ಟ್ ಸ್ಟೇಟ್ಮೆಂಟಿಂದ ಜಾಸ್ತಿ ಕನ್ಕ್ಲೂಷನಿಗೆ ಜಾಸ್ತಿ ಮಹತ್ವ ಕೊಡಬೇಕು ಇವ್ರದ್ದೊಂದು ಒಪಿನಿಯನ್. ಇದರಲ್ಲಿ ಇದು ಅದ್ವೈತದವರೆಲ್ಲ ನಂಬುದಿಲ್ಲ, ಅವರೆಲ್ಲ ಫಸ್ಟ್ ಸ್ಟೇಟ್ಮೆಂಟಿಗೆ ಜಾಸ್ತಿ ಮಹತ್ವ ಕೊಡಬೇಕು ಹೇಳ್ತಾರೆ. ಹಾಗೆ ಅಂಥದ್ದೆಲ್ಲ ಡೀಟೇಲ್ಸ್ ಎಲ್ಲ ಇದರಲ್ಲಿ ತರ್ಕತಾಂಡವದಲ್ಲಿ ಡಿಸ್ಕಸ್ ಆಗ್ತದೆ.
ಅದಾದಮೇಲೆ ಇನ್ನೊಂದು ನ್ಯಾಯಾಮೃತ ಹೇಳಿ ಒಂದು ದೊಡ್ಡ ಗ್ರಂಥ ಬರೆದಿದ್ದಾರೆ. ಇದು ಅದ್ವೈತ ಮತ ಖಂಡನನೇ ಇದರ ಮೇಯ್ನ್ ಇದಾದದ್ದು. ಇದಕ್ಕೆ ಆ್ಯಕ್ಚುಲಿ ಆ ಕಾಲದಲ್ಲಿರುವ ಅದ್ವೈತ ಕಮ್ಯುನಿಟಿಯಲ್ಲೆಲ್ಲ ತುಂಬ ಕೋಪ ಬಂದಿತ್ತು ಜನರಿಗೆ ಈ ಗ್ರಂಥವನ್ನು ಓದಿ. ಅದಕ್ಕೆ ಅದ್ವೈತದವರು ಇದಕ್ಕೆ ಒಬ್ಬರು ಮಧುಸೂದನ ಸರಸ್ವತಿ ಹೇಳಿ ಆ ಕಾಲದ ಒಂದು ದೊಡ್ಡ ಪಂಡಿತರು, ಅವರು ವಾರಾಣಸಿಯಲ್ಲಿದ್ದವರು, ಅವರು ಇದರದ್ದು ಲೈನ್ ಬೈ ಲೈನ್ ಖಂಡಿಸ್ತಾ ಒಂದು ಅದ್ವೈತ ಸಿದ್ಧಿ ಹೇಳಿ ಒಂದು ಗ್ರಂಥ ಬರೆದರು. ಅದಾದಮೇಲೆ ವ್ಯಾಸತೀರ್ಥರದೊಬ್ಬರು ಶಿಷ್ಯರು ಅದನ್ನು ಲೈನ್ ಬೈ ಲೈನ್ ಖಂಡಿಸ್ತಾ ಇನ್ನೊಂದು ಗ್ರಂಥ ಬರೆದರು. ಮತ್ತು ಅದಾದಮೇಲೆ ಅದ್ವೈತದವರು ಅದನ್ನು ಪುನಃ ಖಂಡಿಸ್ತಾ ಇನ್ನೊಂದು ಗ್ರಂಥ. ಹಾಗೆ ಇದರಿಂದ ತುಂಬ ಮುಂದೆ ಹೋಗಿ ತುಂಬ ಅದ್ವೈತದ್ದು ದ್ವೈತದ್ದು ತುಂಬ ಬೇರೆ ಗ್ರಂಥಗಳು ಸಹ ಮುಂದೆ ಬಂದಿದೆ. ಮತ್ತು ಇನ್ನೊಂದು ಭೇದೋಜ್ಜೀವ ಹೇಳಿ, ಇದು ಅವ್ರದ್ದು ಫೈನಲ್ ಗ್ರಂಥ ಹೇಳಿ ಹೇಳ್ಬೋದು. ಯಾಕಂದರೆ ಅವರ ಮುಂಚೆ ಬರೆದ ಗ್ರಂಥಗಳನ್ನೆಲ್ಲ ರೆಫರೆನ್ಸ್ ಮಾಡ್ತಾರೆ ಈ ಗ್ರಂಥದಲ್ಲಿ. ಇದರಲ್ಲಿ ದ್ವೈತದಲ್ಲಿರುವ ಜೀವ ಮತ್ತು ಭಗವಂತನ ಭೇದದ ಬಗ್ಗೆ ಇದೊಂದು ಗ್ರಂಥ ಬರೆದಿದ್ದಾರೆ. ಇದಲ್ಲದೆ ಸುಮಾರು ಸ್ತೋತ್ರಗಳು ಬರೆದಿದ್ದಾರೆ. ಯಂತ್ರೋದ್ಧಾರಕ ಸ್ತೋತ್ರ ಇವತ್ತು ನಾವು ಹೇಳ್ಕೊಳ್ತೇವೆ, ಅದು ಅವರೇ ಬರೆದದ್ದು. ಗ್ರಂಥಮಾಲಿಕಾ ಸ್ತೋತ್ರ, ಇದು ಸರ್ವಮೂಲ ಗ್ರಂಥಗಳನ್ನೆಲ್ಲ ಲಿಸ್ಟ್ ಮಾಡುವಂಥ ಒಂದು ಸ್ತೋತ್ರ. ಅದಲ್ಲದೆ ಪ್ರಮೇಯ ನವಮಾಲಿಕಾ, ಇದರಲ್ಲಿ ಮಧ್ವಾಚಾರ್ಯರ ದ್ವೈತ ಫಿಲಾಸಫಿದು ಪ್ರಮೇಯಗಳು ಏನು ಹೇಳಿ 9 ಪ್ರಮೇಯಗಳನ್ನು ಒಂದೇ ಜಾಗದಲ್ಲಿ ಹೇಳುವಂಥ ಒಂದು ಸ್ತೋತ್ರ. ಅದರಲ್ಲೇ ತುಂಬ ದೇವರ ನಾಮಗಳು ಬರೆದಿದ್ದಾರೆ. ಇವ್ರದ್ದು ಅಂಕಿತ ಶ್ರೀಕೃಷ್ಣ ಹೇಳಿ, ಇಲ್ಲ ಕೃಷ್ಣ ಹೇಳಿ, ಕೃಷ್ಣ ನೀ ಬೇಗನೆ ಬಾರೋ, ಇವರೇ ಬರೆದದ್ದು. ಹೀಗೆ ನಾವು ನೋಡಿದ್ರೆ ಶ್ರೀಪಾದರಾಜರು ದೇವರ ನಾಮಗಳನ್ನು ಬರೆದು ಪುನಃ ರೀಎಗ್ನೈಟ್ ಮಾಡಿದ್ರು. ಇವರ ಮುಂಚೆ ನರಹರಿ ತೀರ್ಥರು ಒಂದು 3 ಹಾಡುಗಳು ಬರೆದ್ರಷ್ಟೇ. ಅದಾದಮೇಲೆ ದಾಸ ಪರಂಪರೆಯಲ್ಲಿ ಮೇಯ್ನ್ ಬಂದದ್ದು ಶ್ರೀಪಾದರಾಜರು. ಅದಾದಮೇಲೆ ಅವರ ಶಿಷ್ಯರು ವ್ಯಾಸತೀರ್ಥರು ಬಂದರು, ಅವರು ಸಹ ಅವರ ಗುರುಗಳಿದ್ದಾಗೇ ಬರಿತಾ ಹೋದರು. ಆದಮೇಲೆ ವ್ಯಾಸತೀರ್ಥರಿಗೆ ಪ್ರಮುಖವಾಗಿ 3 ತುಂಬ ಶಿಷ್ಯರಿದ್ದರು ವ್ಯಾಸತೀರ್ಥರಿಗೆ. ಅದರಲ್ಲಿ ಪ್ರಮುಖವಾಗಿ 2 ಶಿಷ್ಯರು ನಾವು ಇವತ್ತು ಹೇಳುವಂಥದ್ದು. ಒಬ್ಬರು ವಾದಿರಾಜ ತೀರ್ಥರು, ಅಂದರೆ ವಾದಿರಾಜರು, ನಮ್ಮ ಸೋದೆ ಮಠದ ವಾದಿರಾಜರು. ಇನ್ನೊಬ್ಬರು ವಿಜಯೇಂದ್ರ ತೀರ್ಥರು, ಇವರು ರಾಘವೇಂದ್ರ ಸ್ವಾಮಿಗಳ ಗುರುಗಳು, ಅಂದರೆ ಸುಧೀಂದ್ರ ತೀರ್ಥರ ಗುರುಗಳು ವಿಜಯೇಂದ್ರ ತೀರ್ಥರು. ವಿಜಯೇಂದ್ರ ತೀರ್ಥರು ವಾದಿರಾಜ ತೀರ್ಥರು, ಇವರಿಬ್ಬರು ಸಹ ವ್ಯಾಸರಾಜರ ಶಿಷ್ಯರೇ ಆಗಿದ್ದರು. ಹಾಗೆ ಇವರು ವ್ಯಾಸರಾಜರ ಶಿಷ್ಯರಾದಂಥ ವಾದಿರಾಜರು ಸಹ ಅವರ ಹಾಗೆಯೇ ದೇವರ ನಾಮಗಳನ್ನು ಪದ್ಯಗಳನ್ನು ಸಹ ಬರೆದುಕೊಂಡು ಮುಂದೆ ದಾಸ ಪರಂಪರೆ ಬೆಳೀತು. ಈಗ ವ್ಯಾಸರಾಜರ ಬಗ್ಗೆ ಹೇಳುವಾಗ ಅವ್ರದ್ದು ಇನ್ನೊಂದು ಏನು ಹೇಳಬೇಕಂದ್ರೆ, ಅವರು ತಿರುಪತಿಯಲ್ಲಿ ಹೋಗಿ ಒಂದು 12 ವರ್ಷ ಅಲ್ಲಿ ಪೂಜೆ ಮಾಡಿದ್ದಾರೆ. ಕೃಷ್ಣದೇವರಾಯರನ ಪ್ರಿಡಿಸಿಸರ್ ಒಬ್ಬರು ನರಸಿಂಹರಾಯ ಹೇಳಿ ಇದ್ದರು, ಅವರ ರಾಜ. ಅವರ ಟೈಮಲ್ಲಿ ತಿರುಪತಿಯಲ್ಲಿ ವ್ಯಾಸತೀರ್ಥರೇ ಹೋಗಿ ಅಲ್ಲಿ ಪೂಜೆ ಮಾಡ್ತಿದ್ರು 12 ವರ್ಷ. ಆ್ಯಕ್ಚುಲಿ ಶ್ರೀಪಾದರಾಜರಿಗೆ ಕೇಳಿದರು ಆ ರಾಜ ಅಲ್ಲಿ ಪೂಜೆ ಮಾಡಲಿಕ್ಕೆ. ಶ್ರೀಪಾದರಾಜರು ಸ್ವಲ್ಪ ಅವಾಗ ಅವರಿಗೆ ಏಜ್ ಆಗಿತ್ತು, ಹಾಗೆ ಅವರ ಶಿಷ್ಯರಾದಂಥ ವ್ಯಾಸತೀರ್ಥರನ್ನು ಅಲ್ಲಿ ಕಳಿಸಿ ತಿರುಪತಿಯಲ್ಲಿ ಪೂಜೆ ನಡೀತಿತ್ತು ಅವಾಗ. ಅದಾದಮೇಲೆ ಅಲ್ಲಿ ಅವರಿಗೇ ಕೊಟ್ಟು ವ್ಯಾಸತೀರ್ಥರು ತಿರುಗಿ ಬಂದರು. ಈಗ ವ್ಯಾಸತೀರ್ಥರು ಅವರು ಮುಂದಿನ ತುಂಬ ಶಿಷ್ಯರನ್ನು ಎಜುಕೇಟ್ ಮಾಡಿದರು. ಅವ್ರದ್ದು ಮುಖ್ಯವಾದ ಯತಿ ಶಿಷ್ಯರಂದರೆ ವಾದಿರಾಜ ತೀರ್ಥರು, ವಿಜೇಂದ್ರ ತೀರ್ಥರು. ಅದಲ್ಲದೆ ಪುರಂದರದಾಸರು ಹೇಳಿ ಅಂಕಿತ ಕೊಟ್ಟದ್ದು ಅವರೇ. ಕನಕದಾಸರಿಗೂ ಅವರೇ ಇನಿಷಿಯೇಟ್ ಮಾಡಿದವರು. ಹಾಗೆ ದಾಸ ಪರಂಪರೆಗೆ ತುಂಬ ಕೊಡುಗೆಗಳುಂಟು ವ್ಯಾಸತೀರ್ಥರದು. ಅದಲ್ಲದೆ ವಾದಿರಾಜ ತೀರ್ಥರು ಅವರ ಗ್ರಂಥಗಳನ್ನು ಸಹ ಅವರು ಇವರಿಗೇ ನಾವು ಸ್ವಲ್ಪ ಇವ್ರದ್ದೇ ಕಾಂಟ್ರಿಬ್ಯೂಷನ್ ಹೇಳ್ಬೋದು. ಯಾಕಂದರೆ ಅವರನ್ನು ವಾದಿರಾಜ ತೀರ್ಥರ ಎಜುಕೇಷನ್ ಎಲ್ಲ ಇವರೇ ನೋಡ್ಕೊಂಡದ್ದು. ಹಾಗೆ ವಾದಿರಾಜ ತೀರ್ಥರದು ನಾವು ನೋಡೋದಾದರೆ ಇವ್ರು ಬರೆದ ಗ್ರಂಥಗಳಲ್ಲಿ ತತ್ವಪ್ರಕಾಶಿಕ, ಗುರುವರ್ತ ದೀಪಿಕಾ ಹೇಳಿ, ಇದು ಜಯತೀರ್ಥರ ತತ್ವಪ್ರಕಾಶಿಕಕ್ಕೇ ಇವರು ತಾತ್ಪರ್ಯ ಚಂದ್ರಿಕಾ ಹೇಳಿ ಹೇಗೆ ವ್ಯಾಸತೀರ್ಥರು ಬರೆದ್ರು, ಹಾಗೆಯೇ ತತ್ವಪ್ರಕಾಶಿಕ, ಗುರುವರ್ತ ದೀಪಿಕಾ ಹೇಳಿ ಇವ್ರು ಬರೆದಿದ್ದಾರೆ. ನ್ಯಾಯಸುಧಾಕ್ಕೆ, ಜಯತೀರ್ಥರ ನ್ಯಾಯಸುಧಾಕ್ಕೆ ಇನ್ನೊಂದು ಇವ್ರು ಬರೆದದ್ದು ನ್ಯಾಯಸುಧಾ ಗುರುವರ್ತ ದೀಪಿಕಾ ಹೇಳಿ. ಇವತ್ತು ಮೋಸ್ಟ್ಲಿ ನಾವು ಜಯತೀರ್ಥರ ಗ್ರಂಥಗಳನ್ನೇ ಜಾಸ್ತಿ ನೋಡ್ತೇವೆ. ಈ ಗ್ರಂಥಗಳು ಅಷ್ಟು ಜಾಸ್ತಿ ಓದಿಲ್ಲ ಜನರು. ಮತ್ತು ನಾನು ಹಿಂದೆ ಹೇಳಿದಾಗೆ ಮಹಾಭಾರತ ಇತಿಹಾಸ ಪುರಾಣಗಳಿಗೆ ಜಾಸ್ತಿ ಜನರು ಬರೀಲಿಲ್ಲ. ಭಾಗವತಕ್ಕೊಂದಕ್ಕೆ ವಿಜಯಧ್ವಜರು ಒಂದು ಭಕ್ತಿರತ್ನಾವಳಿ ಹೇಳಿ ವಿಜಯಧ್ವಜಿಯ ಬರೆದಿದ್ದಾರೆ. ಅದಲ್ಲದೆ ಮೇಯ್ನ್ಲಿ ಬರೆದದ್ದು ವಾದಿರಾಜರೇ. ಅವರು ಒಂದು ಮಹಾಭಾರತಕ್ಕೇ, ಮಧ್ವಾಚಾರ್ಯರ ಗ್ರಂಥಕ್ಕಲ್ಲ, ಮಹಾಭಾರತಕ್ಕೇ ಡೈರೆಕ್ಟಾಗಿ ಒಂದು ಲಕ್ಷಾಲಂಕಾರ ಹೇಳಿ ಬರೆದಿದ್ದಾರೆ. ಇದರ ಹಿನ್ನೆಲೆ ಒಂದು ಕತೆ ಏನಂದರೆ, ಅವರು ಹುಟ್ಟುವ ಮುಂಚೆ ಅವರ ತಾಯಿ ನನಗೆ ಮಗ ಆದರೆ ನಾನು ದೇವರಿಗೆ
ಲಕ್ಷ ಆಭರಣಗಳಿದ್ದೊಂದು ಆರ್ನಮೆಂಟ್, ಒಂದು ಆಭರಣ ಮಾಡಿಸ್ತೇನೆ ಹೇಳಿ ಒಂದು ಸಂಕಲ್ಪ ಮಾಡಿರ್ತಾರೆ. ಮತ್ತು ಅವ್ರದ್ದು ಅದೇ ಮಗ ಆದಮೇಲೆ ಅವರು ವಾದಿರಾಜರು ದೊಡ್ಡವರಾದಮೇಲೆ ಅವ್ರ ಹತ್ರ ಇದು ಹೇಳ್ತಾರೆ, ಹೀಗೆ ಒಂದು ಮಾಡಿದ್ದೆ ನಾನು ಹೇಳಿ, ಒಂದು ಪ್ರತಿಜ್ಞೆ ಮಾಡಿದ್ದೆ ಹೇಳಿ. ಅದಕ್ಕೆ ವಾದಿರಾಜರಿಗೆ ಧ್ಯಾನ ಮಾಡುವಾಗ ವೇದವ್ಯಾಸರೇ ಬಂದು ಹೇಳ್ತಾರಂತೆ, ನೀನು ಮಹಾಭಾರತದಲ್ಲಿ ತುಂಬ ಅಂದರೆ ಕೆಲವು ಕನ್ಫ್ಯೂಸಿಂಗ್ ಕಠಿಣವಾದ ಶಬ್ದಗಳೆಲ್ಲ ಉಂಟು, ಅಂಥ ಲಕ್ಷ ಶಬ್ದಗಳಿಗೆ ನೀನು ಒಂದು ಗ್ರಂಥ ಬರೀ, ಲಕ್ಷಾಲಂಕಾರ ಹೇಳಿ, ಅದರದ್ದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಹೇಳಿ. ಹಾಗೆ ಅವರು ಲಕ್ಷಾಲಂಕಾರ ಬರೆದು ಅದನ್ನು ದೇವರಿಗೆ ಅರ್ಪಿಸಿದರು. ಅದೇ ದಿನ ಅವರ ಅಮ್ಮನಿಗೆ ಕನಸಲ್ಲಿ ಭೂವರಾಹ ಮೂರ್ತಿಗೆ ಲಕ್ಷ ಇದು ಅಂದರೆ ಲಕ್ಷ ಅಲಂಕಾರ ಆಭರಣ ಅರ್ಪಿಸಿದಾಗೆ ಒಂದು ಕನಸು ಬಂತು ಹೇಳಿ ಹೇಳ್ತಾರೆ. ಇದು ಅದೇ ಮಹಾಭಾರತದ ಕಠಿಣವಾದ ತುಂಬ ಶಬ್ದಗಳಿಗೆ ಅವರು ವ್ಯಾಖ್ಯಾನ ಅಂದರೆ ಅದರ ಶಬ್ದಾರ್ಥವನ್ನು ಸರಿಯಾಗಿ ಅರ್ಥ ಆಗುವ ಹಾಗೆ ಬರೆದದ್ದು ಮಹಾಭಾರತ ಲಕ್ಷಾಲಂಕಾರ. ಇನ್ನೊಂದು ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾವಪ್ರಕಾಶಿಕ ಹೇಳಿ, ಇದು ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೇ ವ್ಯಾಖ್ಯಾನ, ಮಧ್ವಾಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ಡೈರೆಕ್ಟ್ ವ್ಯಾಖ್ಯಾನ ಬರೆದಿದ್ದರು. ಇದಾದಮೇಲೆ ಪ್ರಕರಣ ಗ್ರಂಥಗಳಲ್ಲಿ 3 ಪ್ರಕರಣ ಗ್ರಂಥಗಳಿಗೆ ಇದು ಬರೆದಿದ್ದಾರೆ. ಅದು 3 ಸಹ ಮಾಯವಾದ ಖಂಡನದ್ದೇ ಸ್ಪೆಸಿಫಿಕ್ ಗ್ರಂಥಗಳು. ಮಾಯವಾದ ಖಂಡನ, ಉಪಾಧಿ ಖಂಡನ, ಮಿಥ್ಯಾತ್ವ ಅನುಮಾನ ಖಂಡನ ಹೇಳಿ 3 ಗ್ರಂಥಗಳು. ಇಷ್ಟಾದಮೇಲೆ ಇವ್ರದ್ದು ಇಂಡಿಪೆಂಡೆಂಟ್ ವರ್ಕ್ ತುಂಬ ಇದೆ. ಬೇರೆ ಯಾವ ಯತಿಗಳಿಂದ ಸಹ ಜಾಸ್ತಿ ಇವರು ಅವ್ರದ್ದೇ ಗ್ರಂಥಗಳನ್ನು ರಚಿಸಿದ್ದಾರೆ. ಟೀಕೆ ಟಿಪ್ಪಣಿ ಅಲ್ಲದೆ ಅವ್ರದ್ದೇ ಗ್ರಂಥಗಳು. ಮುಖ್ಯವಾಗಿ ಇವ್ರದ್ದು ಮ್ಯಾಗ್ನಮ್ ಓಪಸ್ ಅಂದರೆ 5000 ಶ್ಲೋಕಾಸ್ ಇರೋದು ಯುಕ್ತಿ ಮಲ್ಲಿಕಾ ಹೇಳಿ. ಇದರಲ್ಲಿ ಎಲ್ಲ ಡಿಸ್ಕಸ್ ಮಾಡ್ತಾರೆ. ಅಂದರೆ ಈಗ ನ್ಯಾಯಸುಧಾ ಇದ್ದಾಗೇ ಅದೇ ಥೀಮಲ್ಲಿ, ಆದರೆ ನ್ಯಾಯಸುಧಾ ಒಂದು ಅಂದರೆ ಅನುವ್ಯಾಖ್ಯಾನಕ್ಕೆ ನ್ಯಾಯಸುಧಾ ಟೀಕೆ ಇದ್ದಾಗೆ ಇದು ಯಾವುದಕ್ಕೆ ಸಹ ಸ್ಪೆಸಿಫಿಕ್ ಆಗಿ ಟೀಕೆ ಅಲ್ಲ, ಇದು ಜಸ್ಟ್ ಇಂಡಿಪೆಂಡೆಂಟ್ ಗ್ರಂಥ. ಆದರೆ ಅದರದ್ದೇ ಒಂದು ಕಂಟೆಂಟ್ ಇಸ್ ಸಿಮಿಲರ್ ಟು ಅನುವ್ಯಾಖ್ಯಾನ ಹೇಳಿ ಹೇಳ್ಬೋದು. ಇದರಲ್ಲಿ ಮತ್ತು ಇನ್ನೊಂದು ಡಿಫ್ರೆನ್ಸ್ ಏನಂದರೆ, ಈಗ ಇದರ ಹಿಂದೆ ಬಂದ ಗ್ರಂಥಗಳೆಲ್ಲ ಒಂದು ಗದ್ಯ ಫಾರ್ಮಲ್ಲಿ ಇರ್ತದೆ. ವ್ಯಾಖ್ಯಾನ, ಟೀಕೆ ಇದೆಲ್ಲ ನೋಡುವಾಗ ಒಂದು ಗದ್ಯ ಫಾರ್ಮಲ್ಲಿ ಇರ್ತದೆ. ಇದೆಲ್ಲ ಒಂದು ಶ್ಲೋಕ ಫಾರ್ಮಲ್ಲಿ ಉಂಟು. ವಾದಿರಾಜರದು ಒಂದು ಮೇಯ್ನ್ ಕ್ವಾಲಿಟಿ ಏನಂದರೆ, ಅವರು ತುಂಬ ಈಸಿಯಾಗಿ ಕಂಪೋಸ್ ಮಾಡ್ತಿದ್ರು. ಪದ್ಯಗಳು, ಶ್ಲೋಕಗಳು ಇದನ್ನು ತುಂಬ ಈಸಿಯಾಗಿ ಕಂಪೋಸ್ ಮಾಡ್ತಿದ್ರು. ಬೇರೆಯವರೆಲ್ಲ ಗದ್ಯದಾಗೆ ಬರೆದ್ರೆ ಇವರು ಈಸಿಯಾಗಿ ಅದನ್ನೇ ಒಂದು ಪದ್ಯ ಫಾರ್ಮಲ್ಲಿ ಹೇಳಿಬಿಡ್ತಿದ್ರು. ಹಾಗೆ ಯುಕ್ತಿ ಮಲ್ಲಿಕದಲ್ಲಿ 5000 ಶ್ಲೋಕಗಳು ಪದ್ಯ ಫಾರ್ಮಲ್ಲಿ ಬರೆದಿದ್ದಾರೆ. ಮತ್ತು ಇದರಲ್ಲಿ 5 ಸೌರಭಗಳು ಹೇಳಿ ಚಾಪ್ಟರ್ಸ್ ಇದ್ದಾಗೆ, ಗುಣ ಸೌರಭ, ಶುದ್ಧಿ ಸೌರಭ, ಭೇದ ಸೌರಭ, ವಿಶ್ವ ಸೌರಭ, ಫಲ ಸೌರಭ, ಒಂದೊಂದರಲ್ಲಿ ಒಂದೊಂದು. ಈಗ ಅಣುವ್ಯಾಖ್ಯಾನ, ಈಗ ಬ್ರಹ್ಮಸೂತ್ರ ಭಾಷ್ಯದ್ದು ನೀವು ನೋಡಿದರೆ ಹೇಗೆ 4 ಇದರಲ್ಲಿ ಇದು ಸ್ಪ್ಲಿಟ್ ಮಾಡಿದ್ದಾರೆ, ಹಾಗೆ ಇವರು 5 ಭಾಗಗಳಲ್ಲಿ ಸ್ಪ್ಲಿಟ್ ಮಾಡಿ ಬರೆದಿದ್ದಾರೆ. ಇದಕ್ಕೆ ವಾದಿರಾಜರ ತಮ್ಮ ಸುರೋತ್ತಮ ತೀರ್ಥರು ಹೇಳಿದ್ದಾರೆ, ಅವರು ಒಂದು ಕಾಮೆಂಟ್ರಿ ಬರೆದಿದ್ದಾರೆ, ಇದಕ್ಕೆ ಟೀಕೆ ಬರೆದಿದ್ದಾರೆ. ಅದು ಇಲ್ಲಿ ಹಾಕಲಿಲ್ಲ, ಆದರೆ ಅದು ಒಂದಿದೆ ಹೇಳಿ. ಮತ್ತು ಇನ್ನೊಂದು ನ್ಯಾಯ ರತ್ನಾವಳಿ ಹೇಳಿ ಇನ್ನೊಂದು ಬರೆದಿದ್ದಾರೆ. ಇದು ಅದ್ವೈತ ಮತವನ್ನು ಖಂಡಿಸುವಂಥ ಒಂದು ಗ್ರಂಥ. ಅದಲ್ಲದೆ ಪಾಷಂಡ ಖಂಡನಂ ಹೇಳಿ, ಇದು ಬುದ್ಧ ಜೈನ ಮತಗಳನ್ನೆಲ್ಲ ಖಂಡಿಸುವಂಥ ಒಂದು ಗ್ರಂಥ. ಮತ್ತು ಉಪನ್ಯಾಸ ಮಾಲಾ ಹೇಳಿ ಇನ್ನೊಂದು, ಅದಿಲ್ಲಿ ಇಲ್ಲ ಕಾಣ್ತದೆ. ಉಪನ್ಯಾಸ ಮಾಲಾ ಹೇಳಿ, ನ್ಯಾಯಸುಧಾ, ಗುರುವರ್ತ, ಇದೆಲ್ಲ ಹಿಂದೆ ಹೇಳಿದಾಗೆ. ಕಲ್ಪಲತಾ, ಈ ತೀರ್ಥ ಪ್ರಬಂಧ ಒಂದು ಸ್ವಲ್ಪ ಮುಖ್ಯವಾದ ಗ್ರಂಥ. ಇದು ಅವರು ಯತಿಗಳಾದ ಕೂಡಲೇ ಆವಾಗೆಲ್ಲ 2 ತಿಂಗಳ ಇದಿರ್ತಿತ್ತು, ಪರ್ಯಾಯ ಇರ್ತಿತ್ತು. ಹಾಗೆ ಅವರ ಮೊದಲನೇ 2 ತಿಂಗಳ ಪರ್ಯಾಯ ಆದ ಕೂಡಲೇ ಅವರು ಒಂದು ಇದಕ್ಕೆ ಹೋದರು, ಸಂಚಾರಕ್ಕೆ ಹೋದರು. ಇಡೀ ಭಾರತ ದೇಶ ಸಂಚಾರ ಮಾಡ್ಕೊಂಡು ಬಂದರು. ಹಾಗೆ ಅದಾದಮೇಲೆ ಮತ್ತೆ ಸಹ ಹೋಗಿದ್ದಾರೆ ಕಾಣ್ತದೆ. ಅದು ಎಲ್ಲದರ ಅವ್ರದ್ದೊಂದು ಟ್ರಾವೆಲ್ ಲಾಗ್ ಇದ್ದಾಗೆ ಬರ್ತಿದ್ದಾರೆ ಇದರಲ್ಲಿ. ಸೊ ಇದರಲ್ಲಿ 4 ಅಧ್ಯಾಯಗಳು, ಒಂದು ನಾರ್ತ್ ಇಂಡಿಯಾ, ಇನ್ನೊಂದು ಸೌತ್ ಇಂಡಿಯಾ, ಇನ್ನೊಂದು ವೆಸ್ಟ್ ಇಂಡಿಯಾ, ಇನ್ನೊಂದು ಈಸ್ಟ್ ಇಂಡಿಯಾ, ಹಾಗೆ 4 ಅಧ್ಯಾಯಗಳು ಮಾಡಿ ಎಲ್ಲ ಕ್ಷೇತ್ರಗಳಿದ್ದೆಲ್ಲ ಮಹತ್ವವನ್ನು, ಅಲ್ಲಿರುವ ನದಿಗಳು, ಅಲ್ಲಿರುವ ದೇವಾಲಯಗಳು, ಅದರದ್ದೆಲ್ಲ ಮಹತ್ವವನ್ನೆಲ್ಲ ಇದರಲ್ಲಿ ತೀರ್ಥ ಪ್ರಬಂಧದಲ್ಲಿ ಬರೆದಿದ್ದಾರೆ. ಮತ್ತು ಇನ್ನೊಂದು ಅದೇ ಕಲ್ಪಲತಾ ಹೇಳಿದಾಗೆ, ಇದು ಪ್ರಮಾಣಗಳಿದ್ದು, ಈ ಪ್ರಮಾಣ ಪದ್ಧತಿ, ಪ್ರಮಾಣ ಲಕ್ಷಣ ಇದ್ದಂಥ ಇನ್ನೊಂದು ಗ್ರಂಥ ಕಲ್ಪಲತಾ.
ಹಾಗೆ ವಿವರಣ ವ್ರಣಂ ಹೇಳಿ ಇನ್ನೊಂದು ಬರೆದಿದ್ದಾರೆ. ಇದು ಅದ್ವೈತ ಖಂಡನೆನೇ ಹೇಳ್ಬೋದು. ಇದು ಆ್ಯಕ್ಚುಲಿ ಯಾವುದೋ ಒಂದು ಸ್ಪೆಸಿಫಿಕ್ ಅದ್ವೈತ ಪುಸ್ತಕವನ್ನು ಇಟ್ಕೊಂಡು ಅದನ್ನು ಖಂಡನೆ ಮಾಡಿದ್ದು. ನಾನಿಲ್ಲಿ ಹಿಂದೆ ಹೇಳಿದಾಗೆ ಇಲ್ಲಿ ಲೈನ್ ಬೈ ಲೈನ್ ಖಂಡನೆಗಳು, ನ್ಯಾಯಾಮೃತದ ಲೈನ್ ಬೈ ಲೈನ್ ಖಂಡನೆಗಳು ಮಾಡಿದರು ಅದ್ವೈತ ಮತದವರು ಹೇಳಿದಾಗೆ, ಇವರು ಅವ್ರದ್ದೊಂದು ಗ್ರಂಥವನ್ನು ಇಟ್ಕೊಂಡು ಲೈನ್ ಬೈ ಲೈನ್ ಖಂಡನೆ ಮಾಡಿದ್ದದ್ದು ವಿವರಣ ವ್ರಣಂ ಹೇಳ್ತಾರೆ. ಅದಲ್ಲದೆ ಇನ್ನು ಮುಂದೆ ಬರೋದು ಅವ್ರದ್ದೆಲ್ಲ ಲಿಟ್ರರಿ ವರ್ಕ್ಸ್. ರುಕ್ಮಿಣೀಶ ವಿಜಯ ಇದು ತುಂಬ ಪಾಪ್ಯುಲರ್ ವರ್ಕ್ ಅವ್ರದ್ದು. ಇದರ ಹಿಂದೆ ಒಂದು ಕತೆ ಏನೋ ಉಂಟು. ಅದು ಅವರು ಪೂನೆಗೆ ಹೋಗಿರುವಾಗ, ಅದೇ ಸಂಚಾರ ಟೈಮಲ್ಲಿ ಪೂನೆಗೆ ಹೋಗಿರುವಾಗ ಅಲ್ಲಿ ಮಾಘ ಕವಿ ಹೇಳಿ ಒಬ್ಬ ಯಾರೋ ಶಿಶುಪಾಲ ವಧ ಹೇಳಿ ಒಂದು ಇದು ಪದ್ಯವನ್ನು ಬರೆದಿದ್ದ, ಅಂದರೆ ಒಂದು ಲಿಟ್ರರಿ ವರ್ಕ್ ಅವ್ರದ್ದು ಮಹಾಕಾವ್ಯದಾಗೆ. ಅದನ್ನು ನೋಡಿ ಅಲ್ಲಿರುವ ಪೇಶ್ವಾ ಎಲ್ಲ ತುಂಬ ಅಲ್ಲಿ ಪುಣೆದ್ದು ಪೇಶ್ವಾ ಅಲ್ಲಿಗೆ ಮಾಘ ಕವಿಯನ್ನು ತುಂಬ ಅಪ್ರಿಷಿಯೇಟ್ ಮಾಡಿ ಇದು ತುಂಬ ದೊಡ್ಡ ಗ್ರಂಥ ಇದು ಹೇಳಿದರೆ, ವಾದಿರಾಜರದನ್ನು ಓದಿ ನನಗೆ ಅಷ್ಟು ಗ್ರೇಟ್ ಹೇಳಿ ಅನಿಸ್ದಿಲ್ಲ ಹೇಳಿದ್ರಂತೆ. ಯಾಕಂದರೆ ಫಸ್ಟ್ ಇದರಿಂದ ಬೆಟರ್ ಬರಿಬೋದು. ಅದಲ್ಲದೆ ಇದರ ಹೆಸರೇ ಶಿಶುಪಾಲ ವಧ ಹೇಳಿ ಇಟ್ಟಿದ್ದೀರಿ. ಇದು ಅದರ ವಿಲನಿದ್ದು ವರ್ಣನೆ ಮಾಡ್ತಾ ಉಂಟು, ಅದು ಹೀರೋದ್ದು ಕೃಷ್ಣನ ವರ್ಣನೆ ಮಾಡ್ತಾ ಇಲ್ಲ. ಇದರ ಟೈಟಲ್ಲೇ ಶಿಶುಪಾಲನ ವರ್ಣನೆ ಮಾಡಿದಾಗುಂಟು. ಅಂದರೆ ಅವಾಗ ಮಾಘ ಕವಿ ಅವರನ್ನು ಚಾಲೆಂಜ್ ಮಾಡಿದ್ರಂತೆ, ನೀನೇ ಬರೀ ಇನ್ನೊಂದು ಇದರಿಂದ ಜಾಸ್ತಿ ಸುಪೀರಿಯರ್ ಆದ ಒಂದು ಮಹಾಕಾವ್ಯ ಬರೆದು ತೋರಿಸು ಅಂದರೆ 18 ದಿವಸದಲ್ಲಿ ರುಕ್ಮಿಣೀಶ ವಿಜಯನ್ನು ಬರೆದ್ರು ಹೇಳ್ತಾರೆ. ಅದನ್ನು ನೋಡಿ ಮಾಘಕವಿ ಇದು ಆ ಕಾಲದ ಸಂಸ್ಕೃತ ಕಾವ್ಯಗಳಲ್ಲಿಯೇ ಶ್ರೇಷ್ಠವಾದ ಕಾವ್ಯ ಹೇಳಿ ಒಪ್ಪಿಕೊಂಡ್ರು ಹೇಳ್ತಾರೆ ರುಕ್ಮಿಣೀಶ ವಿಜಯ ನೋಡಿ. ಇದರಲ್ಲಿ 9 ಸರ್ಗಗಳಿದ್ದಾವೆ. ದೊಡ್ಡ ಕಾವ್ಯ ಇದು, ಮಹಾಕಾವ್ಯ ಇದು. ಹಾಗೆ ಅದಲ್ಲದೆ ಇನ್ನೊಂದು ಸ್ವಪ್ನ ವೃಂದಾವನಾಖ್ಯಾನ ಇದು ಹೇಳ್ತೆ. ಮತ್ತು ಅದಲ್ಲದೆ ಲಕ್ಷ್ಮೀ ಶೋಭಾನೆ, ದಶಾವತಾರ ಸ್ತುತಿ, ವೈಕುಂಠ ವರ್ಣನೆ, ಕೃಷ್ಣಾಷ್ಟಕ, ದೇವರ ನಾಮಗಳು, ತುಂಬ ಹಾಡುಗಳನ್ನು ಬರೆದಿದ್ದಾರೆ ಬೇರೆ ಬೇರೆ ಭಾಷೆಗಳಲ್ಲಿ. ತುಳು, ಕನ್ನಡ, ಕೊಂಕಣಿ, ಸಂಸ್ಕೃತ ಎಲ್ಲದರಲ್ಲಿಯೂ ವಾದಿರಾಜರು ಹಾಡುಗಳು ಬರೆದಿದ್ದಾರೆ. ಮತ್ತು ಸ್ತೋತ್ರಗಳು ತುಂಬಾ ಬರ್ತಿದೆ. ಇಲ್ಲಿ ನಾನೊಂದು 4-5 ಸ್ತೋತ್ರಗಳು ಹಾಕಿದ್ದೇನೆ ಅಷ್ಟೇ. ಆದರೆ ಇವರು ಟೋಟಲಾಗಿ ಒಂದು 70 ಸ್ತೋತ್ರಗಳಾದರೂ ವಾದಿರಾಜರು ಬರೆದದ್ದು ಇವತ್ತು ಸಿಗ್ತದೆ ಹೇಳ್ತಾರೆ. ಅದಲ್ಲದೆ ಇನ್ನು ಯಾವುದಾದ್ರೂ ಒಂದು ಸ್ತೋತ್ರ ಸಿಕ್ಕಿ ಇದು ಯಾರು ಬರೆದದ್ದು ಗೊತ್ತಿಲ್ಲ ಅಂದರೆ ಮೋಸ್ಟ್ಲಿ ವಾದಿರಾಜರೇ ಬರೆದಿರ್ತಾರೆ ಹೇಳ್ತಾರೆ. ಅಷ್ಟು ಜಾಸ್ತಿ ಸ್ತೋತ್ರಗಳು ವಾದಿರಾಜರು ಬರೆದಿದ್ದಾರೆ. ಹಾಗೆ ವಾದಿರಾಜರದೆಲ್ಲ ಇಂಡಿಪೆಂಡೆಂಟ್ ಗ್ರಂಥಗಳನ್ನು ನೋಡಿದೆ ನಾನು, ತುಂಬ ಗ್ರಂಥಗಳು ಬರೆದಿದ್ದಾರೆ. ಇದಲ್ಲದೆ ವಾದಿರಾಜರು ಒಂದು ನಮ್ಮನೆ ಅಡ್ಮಿನ್ ಇದರಲ್ಲಿಯೂ ಒಂದು ಲೀಡರ್ ಆಗಿದ್ದರು. ಈಗ ನಾವು ಇವತ್ತು ಕೃಷ್ಣ ಮಠದ್ದು ನೋಡ್ಲಿಕ್ಕೆ ಹೋದರೆ ಅವರೇ ತುಂಬ ಇವತ್ತಿನ ನಾವು ಮಾಡುವಂಥದ್ದೆಲ್ಲ ಇವತ್ತೇ ಅವರೇ ಎಸ್ಟಾಬ್ಲಿಷ್ ಮಾಡಿದ್ದು. ಈಗ ಪರ್ಯಾಯದ್ದು ಹೇಳಲಿಕ್ಕೆ ಹೋದರೆ ಅವರು 2 ತಿಂಗಳಿದ್ದದ್ದು 2 ವರ್ಷ ಮಾಡಿದ್ದು ವಾದಿರಾಜರೇ. ಮತ್ತು ಅಲ್ಲಿ ಕನಕನ ಕಿಂಡಿ ಹೇಳ್ತಾರೆ, ಅದು ಕನಕದಾಸರು ಅಲ್ಲಿ ದೇವರನ್ನು ನೋಡ್ಲಿಕ್ಕೆ ಬರುವಾಗ ಅಲ್ಲಿ ಒಂದು ಗೋಡೆಯಲ್ಲಿ ಒಂದು ಕ್ರ್ಯಾಕ್ ಬಂತು, ಅಲ್ಲಿ ಕನಕನ ಕಿಂಡಿ ಎಸ್ಟಾಬ್ಲಿಷ್ ಮಾಡಿದ್ದು ಅವರೇ ಹೇಳ್ತಾರೆ. ಮತ್ತು ಕನಕ ಗೋಪುರ ಸಹ ಅಲ್ಲಿ ಅವರೇ ಮಾಡಿದ್ದು ಹೇಳ್ತಾರೆ. ಅದಲ್ಲದೆ ಸೋದೆಯಲ್ಲಿ ಇವರಿಗೆ ಒಂದು ರಾಜ ಯಾರೋ ಮಠ ಇದು ಜಾಗ ಕೊಟ್ಟದಕ್ಕೆ ಅಲ್ಲಿ ಹೋಗಿ ಅವರು ಒಂದು ಉಡುಪಿದ್ದೇ ರೆಪ್ಲಿಕಾದಾಗೆ ಅಲ್ಲಿ ಸೋದೆಯಲ್ಲಿ ಮಾಡಿದರು. ಕೃಷ್ಣ, ಮಧ್ವಾಚಾರ್ಯರು ಎಲ್ಲರದು ಮೂರ್ತಿ ಹಾಕಿ ಅಲ್ಲಿ ಒಂದು ಸರೋವರ ಸಹ ಹಾಕಿ ಹಾಗೆಯೇ ಉಡುಪಿದ್ದೇ ರೆಪ್ಲಿಕಾದಾಗೆ ಮಾಡಿ ಅಲ್ಲೇ ಅವರು ಕೂತ್ಕೊಂಡಿದ್ರು ಹೇಳ್ತಾರೆ. ಸೊ ಇಷ್ಟು ಆದಮೇಲೆ ಇದೊಂದು ಸ್ವಪ್ನ ವೃಂದಾವನಾಖ್ಯಾನ ಹೇಳಿ ಒಂದು ಗ್ರಂಥ ಉಂಟು. ಇದು ಸ್ವಲ್ಪ ಕಾಂಟ್ರವರ್ಷಿಯಲ್ ಗ್ರಂಥ ಇದು ಏನಂದರೆ ವಾದಿರಾಜರು ಆ್ಯಕ್ಚುಲಿ ಇನ್ನೊಂದೇನೆಂದರೆ ವಾದಿರಾಜರು ನಮ್ಮದು ಇದರಲ್ಲಿ ದ್ವೈತ ಯತಿಗಳಲ್ಲಿ ವಾದಿರಾಜರು ಇಬ್ಬರೇ ಯತಿಗಳು ಇದು ಮಾಡಿದ್ದು ಜೀವಂತ ವೃಂದಾವನ ಮಾಡಿದ್ದು ಹೇಳ್ತಾರೆ. ಅದರಲ್ಲಿ ಒಬ್ಬರು ವಾದಿರಾಜರು, ಅವರು 120 ವರ್ಷಕ್ಕೆ ಅವರು ಒಂದು 5 ವೃಂದಾವನಗಳನ್ನು ಕಟ್ಟಿಸಿ ಮಧ್ಯದ ವೃಂದಾವನದಲ್ಲಿ ಅಂದರೆ ದಶಾವತಾರದ್ದು ಕೆಲವು ಅವತಾರಗಳಿರುವ ಒಂದರಲ್ಲಿ ಕೃಷ್ಣ, ರಾಮ, ಇನ್ನೊಂದರಲ್ಲಿ ಹಾಗೆ ದಶಾವತಾರದ ಅವತಾರಗಳನ್ನೆಲ್ಲ ಹೇಳಿ ವೃಂದಾವನ ಕಟ್ಟಿಸಿ ಮಧ್ಯದ ವೃಂದಾವನದಲ್ಲಿ ಅವರು ಸಮಾಧಿ ಮಾಡಿದರು ಹೇಳ್ತಾರೆ. ಅದಾದಮೇಲೆ ಕೆಲವು ವರ್ಷಗಳಾದಮೇಲೆ ಅವ್ರದ್ದು ವೃಂದಾವನಕ್ಕೆ ಹೋಗಿ ಆದಮೇಲೆ ಒಂದು ಯಾವುದೋ ಏಡಮೂಕ ಬ್ರಾಹ್ಮಣ, ಅವನಿಗೆ ಮಾತಾಡಲಿಕ್ಕೆ ಬರ್ದಿಲ್ಲ, ಕಿವಿ ಕೇಳ್ತಿಲ್ಲ, ಅಂಥ ಬ್ರಾಹ್ಮಣನ ಕನಸಲ್ಲಿ ಬಂದು ಅವರು ಒಂದು ಶ್ಲೋಕ ಅಂದರೆ ಇದು ಶ್ಲೋಕಗಳನ್ನು ಹೇಳ್ತಿದ್ರು
ಆ ಬ್ರಾಹ್ಮಣ ಮತ್ತೆ ಹೋಗಿ ಸೋದೆ ಮಠದ ಅವಾಗದ ಅಂದರೆ ಇವರು ತೀರಿ ಹೋದ್ಮೇಲೆ ಒಂದು 40 ವರ್ಷ ಆದಮೇಲೆ ಇದ್ದು ಕಥೆ ಇದು. ಸೊ ಹಾಗೆ ಅದಾದಮೇಲೆ ಅವಾಗದ್ದು ಇವ್ರು ಯಾರಿದ್ರು ಸೋದೆ ಮಠದ ಸ್ವಾಮಿಗಳು ಯಾರಿದ್ರು ಅವರಿಗೆ ಹೋಗಿ ಅವನಿಗೆ ಮಾತು ಬರ್ದಿಲ್ಲ, ಆದರೆ ಸಹ ಆ ಸಮಯದಲ್ಲಿ ಅವನಿಗೆ ಮಾತು ಬರ್ತಿತ್ತು ಹೇಳಿ. ಅವನಿಗೆ ಸ್ವಪ್ನದಲ್ಲಿ ಕಂಡ ಆ ಶ್ಲೋಕಗಳನ್ನು ಅವನು ಹೋಗಿ ಆ ಸ್ವಾಮಿಗಳಿಗೆ ಹೇಳ್ತಿದ್ದಂತೆ. ಆ ಸಮಯದಲ್ಲಿ ಮಾತ್ರ ಅವನಿಗೆ ಮಾತು ಬರ್ತಿತ್ತು, ಅದಾದಮೇಲೆ ಪುನಃ ಮಾತು ಹೋಗಿಬಿಡ್ತಿತ್ತು ಅವನಿಗೆ. ಹಾಗೆ ಅಂಥ ಆ ಶ್ಲೋಕಗಳನ್ನು ಅವನಿಗೆ ನಿದ್ದೆಯಲ್ಲಿ ವಾದಿರಾಜರೇ ಹೇಳಿದ ಶ್ಲೋಕಗಳು ಹೇಳ್ತಾರೆ. ಆ ಶ್ಲೋಕಗಳನ್ನು ಆ ಸ್ವಾಮಿಗಳು ಬರೆದಿಟ್ಕೊಂಡಿದ್ರು ಹೇಳಿ. ಅದಾದಮೇಲೆ ಆ ಶ್ಲೋಕಗಳು ಅದು ಕತ್ತಲೆಯಲ್ಲಿ ಯಾರು ನೋಡದೆ ಹಾಗೆ ಮಠದಲ್ಲೇ ಇತ್ತಂತೆ. ಆಮೇಲೆ 200 ವರ್ಷಗಳಾದಮೇಲೆ ಅದೇ ಬ್ರಾಹ್ಮಣ, ಏಡಮುಖ ಬ್ರಾಹ್ಮಣ, ಅವನೇ ಪುನಃ ವಿಶ್ವಪ್ರಿಯ ತೀರ್ಥ ಹೇಳಿ ಸೋದೆ ಮಠದಲ್ಲಿಯೇ ಸ್ವಾಮಿಗಳಾಗಿ ಬಂದ ಅಂತೆ. ಮತ್ತು ಆ ಸ್ವಾಮಿಗಳು ಅದನ್ನು ಆ ಸ್ವಪ್ನ ವೃಂದಾವನಾಖ್ಯಾನ ಹೇಳಿ ಏನು ಗ್ರಂಥ ಬರೆದಿಟ್ಟಿದ್ರು ಅದನ್ನು ಬೆಳಕಿಗೆ ತಂದರು ಹೇಳಿ ಹೇಳ್ತಾರೆ. ಅದನ್ನೇ ಇವತ್ತು ಸ್ವಪ್ನ ಅದರಲ್ಲಿ ಏನಿದೆ ಅಂದರೆ ವಾದಿರಾಜರು ಕನಸಲ್ಲಿ ಬಂದರೆ ಅವನಿಗೆ ಏನು ಹೇಳಿದ್ರು ಅಂದ್ರೆ ಅವರ ರುಜುತ್ವದ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳ್ಕೊಂಡು, ಅಂದರೆ ವಾದಿರಾಜರು ಲಾತವ್ಯನ ಅವತಾರ ಹೇಳುವ ಎಲ್ಲ ಡೀಟೇಲ್ಸ್ ಅದರಲ್ಲಿದೆ. ಅದು ಸ್ವಲ್ಪ ದೊಡ್ಡ ಗ್ರಂಥ ಅದು. ಅದರಲ್ಲಿ ಒಂದು 15 ಶ್ಲೋಕಗಳನ್ನು ವಿದ್ಯಾನಿಧಿ ತೀರ್ಥರು ಹೇಳಿ ಸೋದೆ ಮಠದಲ್ಲಿ ಬಂದ ವಿದ್ಯಾನಿಧಿ ತೀರ್ಥರಿಗೇ ಈ ಏಡಮುಖ ಬ್ರಾಹ್ಮಣ ಹೋಗಿ ಹೇಳ್ತಿದ್ದ ಈ ಶ್ಲೋಕಗಳನ್ನು, ಅವರೇ ಬರೆದಿಟ್ಟದ್ದು. ಅವರೇ ಅದರಲ್ಲಿ ಒಂದು 15 ಶ್ಲೋಕಗಳನ್ನು ತೆಗೆದು ಅದಕ್ಕೆ 3 ಶ್ಲೋಕಗಳು ಅವರೇ ಆ್ಯಡ್ ಮಾಡಿ ಹಾಗೆ 18 ಶ್ಲೋಕಗಳನ್ನು ಒಟ್ಟಿಗೆ ಅಣು ವೃಂದಾವನಾಖ್ಯಾನ ಹೇಳಿ ಕರೀತಾರೆ. ಇದು ಸ್ವಪ್ನ ವೃಂದಾವನಾಖ್ಯಾನ ಫುಲ್ ವರ್ಷನು, ಅಣು ವೃಂದಾವನಾಖ್ಯಾನ ಶಾರ್ಟ್ ವರ್ಷನ್. ಅದನ್ನು ಅವರು ಅಲ್ಲಿ ಸೋದೆಯಲ್ಲಿ ಒಂದು ಕಲ್ಲು ಮೇಲೆ ಕೆತ್ತಿಟ್ಟಿದ್ದಾರೆ ಹೇಳಿ. ಅದು ಇವತ್ತು ಸಹ ನಾವು ನೋಡ್ಬೋದು, ಅಲ್ಲಿ ಹೋಗಿ ಕೆತ್ತಿಟ್ಟಿದ್ದಾರೆ ಹೇಳಿ. ಇದು ಸ್ವಲ್ಪ ಕಾಂಟ್ರವರ್ಷಿಯಲ್, ಅಂದರೆ ಕೆಲವರು ಹೇಳ್ತಾರೆ ಇದನ್ನು ನಂಬಲಿಕ್ಕೆ ಆಗೋದಿಲ್ಲ ಅಷ್ಟು ಹೇಳಿ. ಯಾಕಂದರೆ ವಾದಿರಾಜರೇ ಅವರು ಇರುವಾಗ ಹೇಳಿದ್ದಲ್ಲ ಇದು, ಕನಸಲ್ಲಿ ಬಂದು ಒಬ್ಬ ಏಡಮುಖ ಬ್ರಾಹ್ಮಣನಿಗೆ ಹೇಳಿ ಮತ್ತೆ ಬರೆದದ್ದು ಹೇಳಿ. ಮತ್ತು ಇದು ಅವ್ರದ್ದೇ ಗ್ರಂಥ ಹೇಳಿ ಹೇಳ್ತಾರೆ. ಯಾಕಂದರೆ ಅವರೇ ಇದರಲ್ಲಿ ಕನಸಲ್ಲಿ ಬಂದು ಹೇಳಿದ್ದು, ಅದಕ್ಕೆ ಸ್ವಪ್ನ ವೃಂದಾವನಾಖ್ಯಾನ ಅವ್ರದ್ದೇ ಗ್ರಂಥ ಹೇಳಿಯೂ ಹೇಳ್ತಾರೆ. ಇದು ವಾದಿರಾಜರದು ಗ್ರಂಥಗಳು. ಇದು ಸುಮಾರು ಗ್ರಂಥಗಳಿದ್ದಾವೆ ಇಲ್ಲಿ ವಾದಿರಾಜರದು. ಇದಾದಮೇಲೆ ಬರೋದು ವಿಜಯೇಂದ್ರ ತೀರ್ಥರು. ಇವರು ಆ್ಯಕ್ಚುಲಿ ನೀವು ನೋಡ್ಲಿಕ್ಕೆ ಹೋದರೆ ಎಲ್ಲ ಯತಿಗಳಲ್ಲಿ ಈಗ ಇದರಲ್ಲಿರುವ ಎಲ್ಲ ಆಥರ್ಸಲ್ಲಿ ಜಾಸ್ತಿ ಗ್ರಂಥಗಳು ಬರೆದವರು ಅಂದರೆ ವಿಜಯೇಂದ್ರ ತೀರ್ಥರು. 104 ಗ್ರಂಥಗಳು ಬರೆದಿದ್ದಾರೆ ವಿಜಯೇಂದ್ರ ತೀರ್ಥರು. ಆದರೆ ಅದರಲ್ಲಿ ಇವತ್ತು ನಮಗೆ ಸಿಕ್ಕೋದು ಯಾವುದೂ ಸಹ ಜಾಸ್ತಿ ಸಿಕ್ಕೋದಿಲ್ಲ. ಒಂದು 2-3 ಗ್ರಂಥಗಳನ್ನು ನಾನು ಇಲ್ಲಿ ಹಾಕಿದ್ದೇನೆ. ಸೊ ಇಲ್ಲಿ ನೋಡ್ಲಿಕ್ಕೆ ಹೋದರೆ ನ್ಯಾಯಾಮೃತ ಹೇಳಿ ನಾನು ಆವಾಗ ಮುಂಚೆ ಹೇಳಿದ್ದೆ, ವ್ಯಾಸತೀರ್ಥರ ಗ್ರಂಥ. ಇದಕ್ಕೆ ಅದ್ವೈತ ಮತದವರು ಲೈನ್ ಬೈ ಲೈನ್ ಖಂಡನೆಯನ್ನು ಬರೆದ್ರು ಹೇಳಿ. ಅದೇ ಗ್ರಂಥಕ್ಕೆ ಇವರು ವ್ಯಾಖ್ಯಾನ ಬರೆದಿದ್ದಾರೆ. 3 ವ್ಯಾಖ್ಯಾನಗಳು ಬರೆದಿದ್ದಾರೆ. ನ್ಯಾಯಾಮೃತ ಗುರು ಆಮೋದ, ನ್ಯಾಯಾಮೃತ ಮಧ್ಯ ಆಮೋದ, ನ್ಯಾಯಾಮೃತ ಲಘು ಆಮೋದ ಹೇಳಿ. ಅದಲ್ಲದೆ ಶಂಕರ ಮತ ಖಂಡನ, ಬೌದ್ಧ ಮತ ಖಂಡನ, ಜೈನ ಮತ ಖಂಡನ ಮತ್ತು ಬೇರೆ ತುಂಬ ಮತಗಳ ಖಂಡನ ಗ್ರಂಥಗಳನ್ನು ಬರೆದಿದ್ದಾರೆ. ಇದರಲ್ಲಿ ನಾನು ಕೆಲವೇ ಹಾಕಿದ್ದೇನೆ, ಮತ್ತು 104 ಗ್ರಂಥಗಳನ್ನು ಇಲ್ಲಿ ಹಾಕಲಿಲ್ಲ ನಾನು. ಆದರೆ ಅವರು ಬರೆದದ್ದು 104 ಗ್ರಂಥಗಳು ಹೇಳಿ ಅದರದ್ದು ಲಿಸ್ಟ್ ಸಹ ಸಿಗ್ತದೆ ಇವತ್ತು. ಆದರೆ ಆ ಗ್ರಂಥಗಳಷ್ಟು ಇವತ್ತು ನಮಗೆ ಸಿಕ್ಕುವುದಿಲ್ಲ, ಪಬ್ಲಿಷ್ ಆಗಲಿಲ್ಲ ಆ ಗ್ರಂಥಗಳೆಲ್ಲ. ಮತ್ತು ಇನ್ನೊಂದು ನಾರಾಯಣ ಶಬ್ದಾರ್ಥ ನಿರ್ವಚನಂ ಹೇಳಿ. ಇದರಲ್ಲಿ ಅವರು ಮೇಯ್ನ್ಲಿ ಏನು ಮಾಡಿದ್ದಂದರೆ ನಾರಾಯಣನೇ ಅಲ್ಲ, ಎಲ್ಲ ಶಬ್ದಗಳನ್ನು ನಾರಾಯಣನಿಗೆ ಹೇಗೆ ನಾವು ಹೇಳ್ಬೋದು, ಅವನನ್ನೇ ಸರ್ವಶಬ್ದವಾಚನಾದ ನಾರಾಯಣನನ್ನೇ ಹೇಳ್ತಾ ಉಂಟು ಈ ಶಬ್ದ ಹೇಳಿ ಹೇಗೆ ಹೇಳ್ಬೋದು ಹೇಳಿ ಈ ನಾರಾಯಣ ಶಬ್ದಾರ್ಥ ನಿರ್ವಚನಮಲ್ಲಿ ನಾರಾಯಣ ಶಬ್ದ, ಸ್ಪೆಸಿಫಿಕಲಿ ನಾರಾಯಣ ಶಬ್ದ ನಾರಾಯಣನನ್ನೇ ಹೇಳ್ತದೆ, ವಿಷ್ಣುವನ್ನೇ ಹೇಳ್ತದೆ, ಶಿವನನ್ನು ಹೇಳ್ದಿಲ್ಲ ಹೇಳಿ ಹೇಳುವಂಥದ್ದೊಂದು ಗ್ರಂಥ ಇದು. ಅದಲ್ಲದೆ ನರಸಿಂಹ ಅಷ್ಟಕ, ವ್ಯಾಸರಾಜ ಸ್ತೋತ್ರ, ಶ್ರೀಪಾದರಾಜ ಅಷ್ಟಕ, ಇದು ಕೆಲವು ಮುಖ್ಯವಾದ ಸ್ತೋತ್ರಗಳು ಇವರು ಹೇಳಿದ್ದು. ನರಸಿಂಹ ಅಷ್ಟಕ ಇವತ್ತು ತುಂಬ ಜನ ಪಠಿಸ್ತಾರೆ. ಇದು ವಿಜಯೇಂದ್ರ ತೀರ್ಥದ್ದು. ಇವರು ನಾನು ಹೇಳಿದಾಗ ಎಲ್ಲರಿಂದ ಜಾಸ್ತಿ ಗ್ರಂಥಗಳು ಬರೆದದ್ದು ಇವರು, ಆದರೆ ಇವತ್ತು ನಮಗೆ ಸಿಕ್ಕೋದು ತುಂಬ ಕಮ್ಮಿ. ಅದಲ್ಲದೆ ಪುರಂದರದಾಸರು, ಕನಕದಾಸರು, ಇವರಿಬ್ಬರು ಸಹ ಇವರು ಈಗದವರೆಗೆ ಹೇಳಿದ್ದು ವ್ಯಾಸತೀರ್ಥರಾದಮೇಲೆ ಎಲ್ಲ ಈಗದವರೆಗೆ ಹೇಳಿದವರು ಇವರು ವ್ಯಾಸತೀರ್ಥರ ಅಂಡರೇ ಇವರೆಲ್ಲರೂ ಓದಿದವರು. ವಾದಿರಾಜರು, ವಿಜಯೇಂದ್ರ ತೀರ್ಥರು, ಪುರಂದರದಾಸರು, ಕನಕದಾಸರು, ಇವರು 4 ವ್ಯಾಸತೀರ್ಥರಿಂದನೇ ಇನ್ಫ್ಲುಯೆನ್ಸ್ ಆದರು.
ಸೊ ಪುರಂದರದಾಸರು ನೀವು ನೋಡ್ಲಿಕ್ಕೆ ಹೋದರೆ ಇವ್ರದ್ದು ಗ್ರಂಥಗಳೇನಿಲ್ಲ, ಇಲ್ಲಿ ಲಾಸ್ಟಲ್ಲಿ ಇಂಡಿಪೆಂಡೆಂಟ್ ವರ್ಕ್ಸಲ್ಲಿ ದೇವರ ನಾಮಗಳು ಬರ್ತದೆ. ಸೊ ಪುರಂದರದಾಸರದ್ದು ಕತೆ ಎಲ್ಲ ಗೊತ್ತಿದ್ದಾಗೇ ಅವರು ತುಂಬ ಶ್ರೀನಿವಾಸ ನಾಯಕ ಹೇಳಿ ತುಂಬ ದೊಡ್ಡ ಸಾಹುಕಾರ ಆಗಿದ್ದರು ಪಂಢರಪುರದಲ್ಲಿ. ಮತ್ತು ಅದಾದಮೇಲೆ ಎಲ್ಲ ವಿರಕ್ತಿ ಬಂದು ಅವರು ದಾಸ ಆಗಿ ವ್ಯಾಸತೀರ್ಥರ ಹತ್ರ ಹೋಗಿ ಕಲಿತು ಪುರಂದರದಾಸರು ಹೇಳಿ ದೀಕ್ಷೆ ತಗೊಂಡ್ರು. ಲಾಸ್ಟ್ ಇದೊಂದು ಇಬ್ಬರದ್ದು ಹೇಳಿಬಿಡ್ತೆ, ಪುರಂದರದಾಸರು ಕನಕದಾಸರದ್ದು ಹೇಳಿಬಿಡ್ತೆ. ಇವ್ರದ್ದೇನು ಜಾಸ್ತಿ ಇಲ್ಲ. ಸೊ ಪುರಂದರದಾಸರು ಮತ್ತು ಅವ್ರ ಹತ್ರ ವ್ಯಾಸತೀರ್ಥರು ಪುರಂದರದಾಸರ ಎಲ್ಲ ಹಾಡುಗಳನ್ನು ಒಟ್ಟಿಗೆ ಸೇರಿಸಿ ಅದನ್ನು ಪುರಂದರೋಪನಿಷತ್ ಹೇಳಿ ಕರೆದ್ರು. ಅಂದರೆ ಅದೇ ಒಂದು ಉಪನಿಷತ್ತಿದ್ದಾಗೆ ಹೇಳಿ, ಅಷ್ಟು ತುಂಬ ತತ್ವಗಳುಂಟು ಅದರಲ್ಲಿ ಹೇಳಿ. ಮತ್ತು ಅದಾದಮೇಲೆ ಪುರಂದರದಾಸರು ಒಂದು 4,75,000 ಹಾಡುಗಳನ್ನು ಬರೆದಿದ್ದಾರೆ ಹೇಳಿ ಹೇಳ್ತಾರೆ. ಅದರಲ್ಲಿ ಇವತ್ತೊಂದು 5,000 ಹಾಡುಗಳು ಮಾತ್ರ ನಮಗೆ ಸಿಗ್ತದೆ. ಮತ್ತು ಅದರಲ್ಲಿ ತುಂಬ ಬೇರೆ ಸುಳಾದಿಗಳು, ಉಗಾಭೋಗಗಳು, ದೇವರನಾಮಗಳು ಎಲ್ಲ ಬೇರೆ ಬೇರೆ ಟೈಪ್ಸ್ ಆಫ್ ವರ್ಕ್ಸ್ ಸಹ ಇದ್ದಾವೆ. ಇದು ಪುರಂದರದಾಸರ ಬಗ್ಗೆ. ಮತ್ತು ಮುಂದೆ ಕನಕದಾಸರು ಇವರು ತಿಮ್ಮಪ್ಪ ನಾಯಕ ಹೇಳಿ ಮುಂಚೆ ಒಂದು ಕುರುಬರಾಗಿ ಇದ್ದರು. ಅದಾದಮೇಲೆ ಅವರಿಗೆ ವಿರಕ್ತಿ ಬಂದಾದಮೇಲೆ ವ್ಯಾಸತೀರ್ಥರ ಹತ್ರ ಕಲಿತರು. ವ್ಯಾಸತೀರ್ಥರು ಅವರಿಗೆ ಕನಕದಾಸರು ಹೇಳಿ ಅಂಕಿತ ಕೊಟ್ಟರು. ಮತ್ತು ಕನಕದಾಸರು ಇವರು ಬರೀ ದಾಸರು ಅಂದರೆ ಈಗ ಬೇರೆ ದಾಸರು ದೇವರ ನಾಮಗಳು ಮಾತ್ರ ಬರೀತಾರೆ, ಇವರು ಹಾಗಲ್ಲ. ಇವರೊಂದು ತುಂಬ ಬೇರೆ ಬೇರೆ ಟೈಪ್ಸ್ ಆಫ್ ಲಿಟ್ರರಿ ವರ್ಕ್ಸ್ ಉಂಟು ಇವ್ರದ್ದು. ಹರಿಭಕ್ತಿ ಸಾರ ಹೇಳಿ ಒಂದು ಇವ್ರದ್ದು ದೊಡ್ಡ ಗ್ರಂಥ. ಇದು 108 ಶ್ಲೋಕಗಳು, 108 ಪದ್ಯಗಳಿರುವಂಥ ಒಂದು ಕಾವ್ಯ. ಅದರಲ್ಲಿ ಭಾಮಿನಿ ಷಟ್ಪದಿಯಲ್ಲಿ ಬರೆದಿದ್ದಾರೆ. ಅದು ದೇವರ ಭಕ್ತಿ ಮತ್ತು ದೇವರ ಮಹಿಮೆ ಬಗ್ಗೆ ಹೇಳುವಂಥ ಹರಿಭಕ್ತಿ ಸಾರ. ಅದಲ್ಲದೆ ನಳಚರಿತೆ ಹೇಳಿ, ನಳಚರಿತೆ ಒಂದು ಇನ್ನೊಂದು ಮಹಾಕಾವ್ಯ. ಇದರಲ್ಲಿ 481 ಸ್ಟ್ಯಾನ್ಸಾಸ್ ಉಂಟು, 9 ಸರ್ಗಗಳು. ಇದು ನಳ ಮತ್ತು ದಮಯಂತಿದ್ದು ಕತೆ. ಮತ್ತು ಇನ್ನೊಂದು ನೃಸಿಂಹಾವತಾರ ಹೇಳಿ, ಇವತ್ತು ಸಿಕ್ಕುವುದಿಲ್ಲ ನರಸಿಂಹಾವತಾರದ ಬಗ್ಗೆ. ರಾಮಧನ್ಯ ಚರಿತೆ ಹೇಳಿ, ಇದು ಇವ್ರದ್ದು ಇನ್ನೊಂದು ರಾಗಿ ಮತ್ತು ಅಕ್ಕಿ ಮಾಡುವ ಒಂದು ಜಗಳ. ರಾಮನ ಹತ್ರ ಹೋಗಿ ನಾನು ಶ್ರೇಷ್ಠ ಹೇಳಿ ರಾಗಿ ಅಕ್ಕಿ, ಇದಕ್ಕೆಲ್ಲ ಸಿಂಬಾಲಿಕ್ ಅರ್ಥಗಳುಂಟು. ರಾಗಿ ಅಂದರೆ ನಮ್ಮದು ಈಗ ಮೆಟೀರಿಯಲ್ ವೆಲ್ತ್, ಇದನ್ನೆಲ್ಲ ನಾವು ನೋಡಿದರೆ ಅಕ್ಕಿ ಹೇಳ್ತಾರೆ. ಮತ್ತು ರಾಗಿ ಅಂದರೆ ಹ್ಯುಮಿಲಿಟಿ, ಏನು ದುಡ್ಡಿಲ್ಲದೆ ಇದ್ದರೂ ಒಂದು ನಮ್ಮನೆ ಹಂಬಲ್ ಆಗಿರ್ತಾರೆ, ಅದನ್ನು ರಾಗಿ ಹೇಳಿ ಸಿಂಬಲೈಸ್ ಮಾಡಿದ್ದಾರೆ. ಹಾಗೆಲ್ಲ ಉಂಟು ಇದರಲ್ಲಿ. ಮತ್ತು ಮೋಹನ ತರಂಗಿಣಿ ಹೇಳಿ, ಇದೊಂದು ಕೃಷ್ಣಾವತಾರ ಮತ್ತು ಬೇರೆ ಪುರಾಣಗಳಿದ್ದೆಲ್ಲ ಒಂದು ಕತೆ. ಹಾಗೆ ಒಂದು ದೊಡ್ಡ ನಾವೆಲ್ಲೇ ಹೇಳ್ತಾರೆ ಇದನ್ನು. ಮತ್ತು ಮುಂಡಿಗೆಗಳು ಅಂದರೆ ಒಂದು ನಮ್ಮನೆ ಲಿಟ್ರರಿ ರಿಡಲ್ಸ್ ಹಾಗೆ. ಇದು ದೇವರ ನಾಮಗಳು ತುಂಬ ಬರ್ತಿದ್ದಾರೆ. ಕಾಗಿ ನೆಲೆಯಾದಿಕೇಶವ ಹೇಳಿ ಇವ್ರದ್ದು, ಆದಿಕೇಶವ ಹೇಳಿ ಇವ್ರದ್ದು ಅಂಕಿತ ಇತ್ತು. ಸೊ ಇಲ್ಲಿಗೆ ಇಬ್ಬರು ದಾಸರದು ಆಯಿತು. ನಾನು ಹೇಳಿದಾಗ ಶ್ರೀಪಾದ ರಾಜರಿಂದ ಮುಂದೆ ಬಂದ ಎಲ್ಲ ಯತಿಗಳು, ದಾಸರು, ಈಗ ಇದುವರೆಗೆ ನಾವು ನೋಡಿದ್ದೆಲ್ಲ ಎಲ್ಲರೂ ದೇವರ ನಾಮಗಳನ್ನು ಕಂಪೋಸ್ ಮಾಡಿದ್ದಾರೆ. ಅದು ಶ್ರೀಪಾದ ರಾಜರ ಇನ್ಫ್ಲೂಯೆನ್ಸ್ ಹೇಳ್ಬೋದು. ಅವರಿಂದ ಮುಂಚೆ ನರಹರಿ ತೀರ್ಥರೊಬ್ಬರೇ ದೇವರ ನಾಮ ಕಂಪೋಸ್ ಮಾಡಿದರು. ಅದಾದಮೇಲೆ ಇದನ್ನು ರೀಇಗ್ನೈಟ್ ಮಾಡಿದವರು ಶ್ರೀಪಾದರಾಜರು. ಹಾಗೆ ಈಗ ಇವತ್ತು ನಾವು ನೋಡಿದ್ದು ಕನಕದಾಸರವರೆಗೆ ನೋಡಿದ್ದೇವೆ. ಇನ್ನು ಮುಂದೆ ಸುಧೀಂದ್ರ ತೀರ್ಥರು, ರಘುತ್ತಮ ತೀರ್ಥರು, ರಾಘವೇಂದ್ರ ತೀರ್ಥರು ಬರ್ತಾರೆ. ಆದಮೇಲೆ ದಾಸರು ಬರ್ತಾರೆ. ದಾಸರದೆಲ್ಲ ಅಷ್ಟು ಜಾಸ್ತಿ ಗ್ರಂಥಗಳಿರ್ದಿಲ್ಲ, ಬರೀ ದೇವರ ನಾಮಗಳು ಹೇಳಿ ಒಂದೇ ಒಂದು ಬಾಕ್ಸ್ ಇರ್ತದೆ ಇದರಲ್ಲಿ. ಜಗನ್ನಾಥ ದಾಸರೊಬ್ಬರು ಹರಿಕಥಾಮೃತ ಸಾರ ಎಲ್ಲ ರಚಿಸಿದ್ದಾರೆ. ಅದೆಲ್ಲ ನಾವು ನಾಳೆ ನೋಡುವ ಮತ್ತೆ.